ನಮ್ಮ ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಮತ್ತು ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀ ಮನೋಹರ್ ಮಕ್ಕಿ ಇವರು ಶ್ರೀಯುತರು ಎಬಿವಿಪಿಯ ಪೂರ್ಣಾವಧಿ ಕಾರ್ಯಕರ್ತರಾಗಿದ್ದಾರೆ ಮತ್ತು ಜನತಾ ಬಜಾರ್ ಇದರ ನಿರ್ದೇಶಕರು ಹಾಗೂ ಸುಕೋ ಬ್ಯಾಂಕಿನ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಪ್ರಸ್ತುತ ಸುಕೋ ಬ್ಯಾಂಕಿನ ನಿರ್ದೇಶಕರಾಗಿದ್ದಾರೆ. ಹಾಗೆಯೇ ಕರ್ನಾಟಕ ರಾಜ್ಯ ಪಟ್ಟಣ ಸಹಕಾರಿ ಬ್ಯಾಂಕುಗಳ ಮಹಾಮಂಡಳದ ಎಂಡಿ ಹಾಗೂ ನಿರ್ದೇಶಕರಾಗಿದ್ದಾರೆ. ಅದೇ ರೀತಿ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿಯ ಸಂಸ್ಥಾಪಕ ಅಧ್ಯಕ್ಷರಾಗಿದ್ದಾರೆ ಹಾಗೂ ಈಶಾನ್ಯ ಕರ್ನಾಟಕದ ಪದವೀಧರ ಮತಕ್ಷೇತ್ರದಿಂದ ವಿಧಾನ ಪರಿಷತ್ತಿನ ಸದಸ್ಯರಾಗಿ 6 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದಾರೆ ಮತ್ತು ಕರ್ನಾಟಕ ರಾಜ್ಯ ಒಕ್ಕೂಟ ಸೌಹಾರ್ದ ಸಹಕಾರಿ ನಿಯಮಿತ ಇದರ ಸಂಸ್ಥಾಪಕ ಅಧ್ಯಕ್ಷರಾಗಿದ್ದಾರೆ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಬಹಳ ಅತ್ಯುತ್ತಮವಾಗಿರುವ ಮತ್ತು ತುಂಬಾ ನಾವು ಯೋಚನೆ ಮಾಡದಿರುವ ಆದರೆ ಯೋಚನೆ ಮಾಡಲೇಬೇಕಾದ ಒಂದು ವಿಷಯದ ಬಗ್ಗೆ ಇವತ್ತು ಮಾತಾಡ್ಲಿಕ್ಕೆ ನಾನು ಕರೆದಿದ್ದಾರೆ. ಆ ಪ್ರಯತ್ನವನ್ನ ಮಾಡ್ತೇನೆ. ನನ್ನೊಂದು ಪ್ರಶ್ನೆ ಇದೆ ತಮ್ಮೆಲ್ಲರಿಗೂ ಕೇಳುವವರಿಗೆ. ನಮ್ಮ ಸಹಕಾರಿಯ ಉಪವಿಧಿ ಅಥವಾ ಬೈಲಾ ಅದು ದೊಡ್ಡದು ಅಥವಾ ಸಹಕಾರಿ ಕಾನೂನು ದೊಡ್ಡದು? ಈ ದೇಶದ ನಾನು ಮತ್ತೊಮ್ಮೆ ಕೇಳ್ತೀನಿ, ಸಹಕಾರಿ ಕಾನೂನು ಬಿಟ್ಟೇ ಬಿಡೋಣ. ನಮ್ಮ ಸಹಕಾರಿಯ ಬೈಲಾ ಅಂದ್ರೆ ಉಪವಿಧಿ ಮತ್ತು ಈ ದೇಶದ ಸಂವಿಧಾನ, ಇದರಲ್ಲಿ ಯಾವುದು ಅತ್ಯಂತ ದೊಡ್ಡದು, ಅತ್ಯಂತ ಮಹತ್ವದ್ದು? ನಮಗೆ ಒಬ್ಬ ಸಹಕಾರಿಯಾಗಿ ಸದಸ್ಯನಾಗಿ ನಮ್ಮ ಬೈಲಾ ಸಂವಿಧಾನಕ್ಕಿಂತ ದೊಡ್ಡದೇ? ಇಂಥ ಒಂದು ಪ್ರಶ್ನೆ ತಾವೇನಾದ್ರೂ ಕೇಳಿದ್ರ? ಬಹುಶಃ ತಾವೇನಾದ್ರೂ ನಮ್ಮ ಸಹಕಾರಿ ಅಧಿಕಾರಿಗಳ ಕಚೇರಿಗೆ ಹೋದ್ರೆ ಈ ಪ್ರಶ್ನೆ ಕೇಳಿದ್ರೆ ಅವ್ರು ಹೇಳ್ತಾರ ಸಂವಿಧಾನ ದೊಡ್ಡದ್ರಿ, ಕಾನೂನು ದೊಡ್ಡದು. ಒಂದು ವೇಳೆ ನಿಮ್ಮ ಬೈಲಾದಲ್ಲಿ ನಾವು ಕಾನೂನು ತಿದ್ದುಪಡಿ ಮಾಡಿದ್ರೆ ನಿಮ್ಮ ಬೈಲಾ ನಥಿಂಗ್, ಕಾನೂನು ಹೇಳಿದ್ರೆ ಅದನ್ನ ಮಾಡ್ಬೇಕು ನೀವು ಅಂತಾರೆ. ಸೊ ಅವರ್ ಆಕ್ಟ್ ಈಸ್ ಓವರ್ ರೈಡ್ ದ ಬೈಲಾ ಅಂತ ಹೇಳ್ತಾರೆ. ಕರೆಕ್ಟಾ? ಇವೆಲ್ಲ ಕೇಳಿರ್ತೀರಿ ನೀವು. ಅಂದ್ರೆ ಸಹಕಾರಿ ಕಾಯ್ದೆ ಸಹಕಾರಿ ಸಂಸ್ಥೆಯ ಉಪವಿಧಿಯನ್ನ ಓವರ್ ರೈಡ್ ಮಾಡುತ್ತೆ ಅಂತ ಹೇಳ್ತಾರೆ. 2005ರಲ್ಲಿ ಒಂದು ಘಟನೆ ನಡೀತದೆ ದೆಹಲಿಯಲ್ಲಿ, ಮುಂಬೈದಲ್ಲಿ ನಡೆಯುತ್ತೆ. ಒಂದು ಸಹಕಾರಿ ಸಂಘ ಇರುತ್ತೆ, ಅಲ್ಲಿ ವಸತಿ ಸಹಕಾರಿ ಸಂಘ ಅಂದ್ರೆ ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿ. ಅಲ್ಲೆಲ್ಲ ಈ ಇದನ್ನ ಕಟ್ತಾರೆ, ಏನೋ ಅಪಾರ್ಟ್ಮೆಂಟ್ ಕಟ್ಟಿ ಅದನ್ನೇ ಒಂದು ಸೊಸೈಟಿಯನ್ನು ಮಾಡಿ ಇಟ್ಕೊಂಡಿರ್ತಾರೆ. ಒಬ್ಬ ವ್ಯಕ್ತಿಯ ಒಬ್ಬನೇ ಮಗ ಇರ್ತಾನೆ. ಆ ಮಗ ಅಮೆರಿಕದಲ್ಲಿ ವಾಸವಾಗಿರ್ತಾನೆ. ವೃದ್ಧ ದಂಪತಿಗಳಿಬ್ಬರು ಇಲ್ಲಿ ಇರ್ತಾರೆ. ಆ ದಂಪತಿಗಳಲ್ಲಿ ಆ ವೃದ್ಧೆ ಅಂದ್ರೆ ಆತನ ಹೆಂಡತಿ ತೀರ್ಕೊಳ್ತಾಳೆ. 1-2 ವರ್ಷ ಆದ ನಂತರ ಆ ವೃದ್ಧನು ತೀರ್ಕೊಳ್ತಾನೆ. ಆತನಿಗಿರುವ ಒಬ್ಬ ಮಗ ಅಂದ್ರೆ ಆ ವ್ಯಕ್ತಿ ಆತ ಅಮೆರಿಕದಲ್ಲಿ ಇರ್ತಾನೆ. ಅಲ್ಲಿಂದ ಬರ್ತಾನೆ ಅಮೆರಿಕದಿಂದ, ತಂದೆ ತೀರ್ಕೊಂಡಿದ್ ಕೇಳಿ ಬಂದು ಎಲ್ಲ ಸಂಸ್ಕಾರಗಳನ್ನ ಮುಗಿಸ್ತಾನೆ, ಶವ ಸಂಸ್ಕಾರಗಳನ್ನ. ಬಟ್ ಆ ವ್ಯಕ್ತಿ ಆತ ಇದರಲ್ಲಿ ಅಮೆರಿಕದಲ್ಲಿ ಆತ ಏನ್ ಹೇಳ್ತೀರಿ ವಾಸವಾಗಿದ್ದಾನೆ ಮತ್ತು ಅಲ್ಲಿ ಸೆಟಲ್ ಅಂತೀವಲ್ಲ, ಅಲ್ಲಿ ವ್ಯಸ್ತರಾಗಿದ್ದಾನೆ. ಸೊ ಈಸ್ ನಾಟ್ ರೆಡಿ ಟು ಕಮ್ ಬ್ಯಾಕ್ ಇಂಡಿಯಾ. ನಮ್ಮ ದೇಶಕ್ಕೆ ವಾಪಸ್ ಬರೋದಕ್ಕೆ ಆತನಿಗೆ ಆಸಕ್ತಿ ಇಲ್ಲ ಅಂತ ಹೇಳ್ತಾನೆ. ನಾ ಇದನ್ನ ಮಾರಾಟ ಮಾಡಿ ಈ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಲ್ಲಿ ಒಂದು ಈ ಸಂಘ ಅವ್ರೇನ್ ಮಾಡ್ಕೊಂಡಿರ್ತಾರಲ್ಲ ಅದೊಂದು ಕಚೇರಿ ಇರುತ್ತಲ್ಲಿ, ಅದರ ವ್ಯವಸ್ಥೆ ಅದನ್ನ ನೋಡ್ಕೊಳ್ಳುವಂಥದ್ದು ಇತ್ಯಾದಿ ಎಲ್ಲ ಅನೇಕ ಕೆಲಸಗಳನ್ನ ಅಂದ್ರೆ ಮೇಂಟೆನೆನ್ಸ್ ಅಂತ ಕರೀತೀವಲ್ಲ ಅದನ್ನ. ಆತ ಅಲ್ಲಿ ಹೋಗಿ ಹೇಳ್ತಾನೆ, ನಾನು ಇದನ್ನ ಮಾರಬೇಕಂತ ಮಾಡಿದ್ದೀನಿ, ಯಾರಾದ್ರೂ ತಗೊಳ್ಳೋದಿದ್ರೆ ತಿಳಿಸಿ ಅಂತ. ಅವ್ರು ಹೇಳ್ತಾರೆ, ಇಲ್ಲ ಇದಾರೆ, ಬೆಲೆ ಅಂದಾಜು ಇಷ್ಟ ಆಗ್ಬಹುದು ಅಂತ ಹೇಳ್ತಾರೆ. ಎಷ್ಟಾಗ್ಬೋದು ಅಂತ ಅದ್ ಕೇಳಿದ್ದೀನಿ. ಅದ್ ಕತೆ ಹೇಳ್ತಾನೆ, ಇಲ್ಲ ನಿಮ್ಮ ದಲಾಳಿಗಳನ್ನ ನೇಮಿಸಿ ಅವ್ರಿಗೆ ಮಾರಾಟ ಮಾಡ್ತೀನಿ ಅಂತ. ಆಗ ಹೇಳ್ತಾನೆ, ಯಾರು ಆ ಸೊಸೈಟಿಯ ಸೆಕ್ರೆಟರಿ ಕೂತಿರೋದು ಕಚೇರಿಯಲ್ಲಿ, ಸರ್ ನೀವು ಹಂಗ ಮಾರ್ಲಿಕ್ಕೆ ಬರೋದಿಲ್ಲ, ನೀವು ನಮ್ಮ ಸಭೆಗೆ ಮಾರಬೇಕಿದ್ದೇನೆ, ಬೇರೆಯವ್ರಿಗೆ ಮಾರಕ್ ಬರಲ್ಲ. ನಂತರ ತನ್ನ ಸ್ನೇಹಿತರನ್ನ ಕೆಲವರು ಭೇಟಿ ಮಾಡಿ ಒಬ್ಬ ವಕೀಲರು ಭೇಟಿ ಆಗ್ತಾರೆ. ಅವ್ರು ವಕೀಲರು ಹೇಳ್ತಾರೆ, ಇಲ್ಲ ಹಂಗ ಹೇಳಲಿಕ್ಕೆ ಬರೋದಿಲ್ಲ, ಅವ್ರು ಏನ್ ಬೈಲ ಮಾಡ್ಕೊಂಡ್ರ ನಾನು ನೋಡಿಲ್ಲ, ನಾನು ನೋಡೋದು ಇಲ್ಲ. ಆಸ್ತಿಯ ಹಕ್ಕು ನಮ್ಮ ದೇಶದ ಸಂವಿಧಾನದಲ್ಲಿ ನೀಡಿರುವ ಒಂದು ಮೂಲಭೂತ ಹಕ್ಕು, ಫಂಡಮೆಂಟಲ್ ರೈಟ್ಸ್. ಈ ಮೂಲಭೂತ ಹಕ್ಕನ್ನ ಅವ್ರು ಯಾವ್ದೋ ಒಂದು ಕೋಆಪರೇಟಿವ್ ಸೊಸೈಟಿ ಅವ್ರಿಗೆ ಬೈಲ ಬರ್ಕೊಂಡ್ಬಿಟ್ಟು ತೆಗೆದಾಕ್ಲಿಕ್ಕೆ ಆಗಲ್ಲ. ನಿಮ್ಮ ತಂದೆಯ ಆಸ್ತಿ ಅದರ ವಾರಸುದಾರನಾಗಿ ನಿಮಗ್ ಬರುತ್ತೆ. ಈಗ ಅದು ನಿಮ್ಮ ಆಸ್ತಿ. ಆ ಆಸ್ತಿಯನ್ನು ಅನುಭವಿಸುವ, ಮಾರಾಟ ಮಾಡುವ, ಒತ್ತೆ ಇಡುವ ಎಲ್ಲ ಅಧಿಕಾರಗಳು ನಿಮಗಿದೆ. ಸಂವಿಧಾನದ ಕಲಂ 19, ಇಫ್ ಐ ಆಮ್ ರೈಟ್, ಅದು ನಿಮಗೆ ಇದನ್ನ ಕೊಡ್ತದೆ ಅಂತ ಹೇಳಿ ಅವರು ಹೇಳ್ತಾರೆ. ಯಾರು ವಕೀಲಿ ಅಂತ. ಸರಿ ಒಳ್ಳೇದಾಯ್ತಲ್ಲ ಅಂತ ಹೇಳಿ ಅವ್ರದ್ದು ಒಪಿನಿಯನ್ ತಗೊಂಡ್ಮೇಲೆ ಒಬ್ಬರನ್ನ ನೇಮಕ ಮಾಡಿ ಇವ್ರನ್ನ ಯಾರು ದಲಾಳಿಗಳಿಗೆ ತಿಳಿಸ್ತಾನೆ. ದಲಾಳಿಗಳು ಬಂದು ನೋಡ್ಲಿಕ್ಕೆ ಆರಂಭ ಮಾಡ್ತಾರೆ, ಜನ ಕರ್ಕೊಂಡ್ ಬಂದು. ಆಗ ಆ ಕೋಆಪರೇಟಿವ್ ಸೊಸೈಟಿಯವರು ಇದನ್ನ ವಿರುದ್ಧ ಹೈಕೋರ್ಟ್ಗೆ ಹೋಗ್ತಾರೆ. ಇಲ್ಲ, ನಮ್ಮ ಬೈಲಾದಲ್ಲಿ ನಮ್ಮ ಸದಸ್ಯರಿಗೆ ಮಾರಬೇಕು ಅಂತಿದೆ, ಇವರು ಹೊರಗಿನವ್ರಿಗೆ ಮಾಡ್ತಾ ಇದ್ದಾರೆ, ನಮ್ಮ ಬೈಲಾಕ್ ಇದು ವಿರುದ್ಧ ಆಗುತ್ತೆ ಅಂತ ಹೇಳಿ ಹೈಕೋರ್ಟ್ಗೆ ಆತನ ವಿರುದ್ಧ ಕೇಸನ್ನ ಹಾಕ್ತಾರೆ. ಅಲ್ಲಿ
ವಾದ ವಿವಾದಗಳು ನಡೆದು ಹೈಕೋರ್ಟ್ ಆತನ ಯಾರು ಮಾರಾಟ ಮಾಡ್ಲಿಕ್ಕೆ ಹೊರಟಿರ್ತಾನಲ್ಲ ಆತನ ಅಭಿಪ್ರಾಯವನ್ನು ಎತ್ತಿ ಹಿಡಿತದೆ, ಆತನ ವಾದವನ್ನ. ಯಾಕೆಂದ್ರೆ ಸಂವಿಧಾನ ಕೊಟ್ಟಂತ ಮೂಲಭೂತ ಹಕ್ಕನ್ನ ನೀವು ಕಸಿದುಕೊಳ್ಳಕ್ ಬರೋಲ್ಲ, ಸಂವಿಧಾನಕ್ಕೆ ವಿರುದ್ಧವಾಗಿ ನೀವು ಅದನ್ನ ಮಾಡಿದ್ರೆ ತಪ್ಪು, ಅದು ನಲ್ ಅಂಡ್ ವೈಡ್ ಅಂತ ಹೇಳಿ ಆತನಿಗೆ ಮಾರಾಟ ಅಧಿಕಾರವನ್ನ ಕೊಡ್ತಾರೆ. ಇದು ಈ ಕೋಆಪರೇಟಿವ್ ಸೊಸೈಟಿಗೆ, ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿಗೆ ಸ್ವಲ್ಪ ಸಮಸ್ಯೆಯನ್ನು ಉಂಟು ಮಾಡುತ್ತೆ. ಅವರು ಮತ್ತೆ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗ್ತಾರೆ. ಸುಪ್ರೀಂ ಕೋರ್ಟ್ ಅಲ್ಲೂ ಮತ್ತೆ ಸಾಕಷ್ಟು ವಾದ ವಿವಾದಗಳು ನಡೀತದೆ. ನಡೆದ ನಂತರ ಸುಪ್ರೀಂ ಕೋರ್ಟ್ ಒಂದು ಐತಿಹಾಸಿಕ ತೀರ್ಪನ್ನ ನೀಡಿತು 2005ರಲ್ಲಿ. ಇಲ್ಲಿ ಏನ್ ಹೇಳುತ್ತೆ, ದಟ್ ಇಸ್ ಬಿ ಎನ್ ಅಗರ್ವಾಲ್ ಅವರು, ಯಾರು ಬೆಂಚ್ ಇದ್ದಿದ್ದು ಅವತ್ತು, PK ಬಾಲಸುಬ್ರಹ್ಮಣ್ಯನ್ ಅಂಡ್ BN ಅಗರ್ವಾಲ್. ಇದು ಅವ್ರು ಹೇಳ್ತಾರೆ ಏನಂದ್ರೆ, ಈ ಪ್ರಕರಣದಲ್ಲಿ ಆ ಆಸ್ತಿಯನ್ನ ಪಡೆಯುವಾಗ, ಅಂದ್ರೆ ಅಲ್ಲಿ ಫ್ಲಾಟ್ ಅನ್ನ ಪಡ್ಕೊಳ್ಳೋದಕ್ಕೋಸ್ಕರ ಆ ವ್ಯಕ್ತಿ ಯಾರು ಮೃತ ಸದಸ್ಯ ಸಂಘದ, ಆ ಸಹಕಾರಿ ಸಂಘದ ಉಪವಿಧಿಗಳನ್ನ ಒಪ್ಪಿಕೊಂಡಿದ್ದೇನೆ ಅಂತ ಹೇಳಿ ಆತ ಬೇರೆ ಒಂದು ಅಫಿಡವಿಟ್ ಇದನ್ನು ಕೊಟ್ಟಿದ್ದಾನೆ, ಅದು ಸಮ್ಮತಿ ಪತ್ರ. ಹಾಗಾಗಿ ಇಲ್ಲಿ ಈ ಪ್ರಕರಣದಲ್ಲಿ ಹೈಕೋರ್ಟ್ ತೀರ್ಪು ಸರಿ ಇಲ್ಲ ಅಂತ ಹೇಳುತ್ತೆ. ಅದು ಯಾಕೆ ಹೇಳುತ್ತೆ ಹಾಗೆ ಅಂದ್ರೆ, ಹಾಗಾದ್ರೆ ಸಂವಿಧಾನಕ್ಕಿಂತ ದೊಡ್ಡದ ಉಪವಿಧಿ, ಅದು ಬಹಳ ವಿವರಿಸ್ತಾರೆ ಸುಪ್ರೀಂ ಕೋರ್ಟ್ನವರು. ಸಂವಿಧಾನ ಖಂಡಿತವಾಗಿ ಮೂಲಭೂತ ಹಕ್ಕನ್ನು ಕೊಟ್ಟಿದೆ, ಆಸ್ತಿ ಹಕ್ಕನ್ನ. ಆದ್ರೆ ಈ ಆಸ್ತಿ ಹಕ್ಕನ್ನ ಅಲ್ಲಿ ಆಸ್ತಿಯನ್ನ ಪಡೆಯೋದಕ್ಕೋಸ್ಕರ ತನ್ನ ಹಕ್ಕನ್ನ ಆತ ಒತ್ತೆ ಇಟ್ಟಿದ್ದಾನೆ. He has pledged his rights to the cooperative society. ಆದ್ದರಿಂದ ಸಂವಿಧಾನ ಇಲ್ಲಿ ಆತನ ರಕ್ಷಣೆಗೆ ಬರೋಕ್ಕಾಗೋದಿಲ್ಲ. ಯಾಕೆಂದ್ರೆ ಸಂವಿಧಾನ ನೀಡಿದ ಹಕ್ಕನ್ನ ಒತ್ತೆ ಇಟ್ಟು ಆ ಸಂಸ್ಥೆಯಿಂದ ಆತ ಒಂದಿಷ್ಟು ಅನುಕೂಲವನ್ನ, ಸಹಾಯವನ್ನ ಪಡೆದಿದ್ದಾನೆ. ಆ ಸಹಾಯವನ್ನ ಪಡೆಯೋದಕ್ಕೋಸ್ಕರ ಹಕ್ಕನ್ನು ಒತ್ತೆ ಇಟ್ಟಿರೋದ್ರಿಂದ ಅಲ್ಲಿ ಆ ಉಪವಿಧಿಯ, ಆ ಸಹಕಾರಿಯ ಉಪವಿಧಿಯೇ ದೊಡ್ಡದಾಗುತ್ತೆ ಅಂತ ಹೇಳಿ ತೀರ್ಪು ಕೊಡ್ತಾರೆ. ಇದು ಜುರಾಸ್ಟ್ರಿಯನ್ ಕೋಆಪರೇಟಿವ್ ಸೊಸೈಟಿ ಅನ್ನುವ ಹೌಸಿಂಗ್ ಸೊಸೈಟಿ ಕೋಆಪರೇಟಿವ್ ರಿಜಿಸ್ಟ್ರಾರ್, ಅಂದ್ರೆ ಮುಂಚೆ ಡಿಸ್ಟ್ರಿಕ್ಟ್ ರಿಜಿಸ್ಟರ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ಕೇಸ್ ಹಾಕ್ತಾರೆ. ಅಲ್ಲಿಂದ ಹೈಕೋರ್ಟ್, ಅಲ್ಲಿಂದ ಸುಪ್ರೀಂ ಕೋರ್ಟ್ ಹೋಗೋದ್ರಿಂದ ಇದು ಜುರಾಸ್ಟ್ರಿಯನ್ ಕೋಆಪರೇಟಿವ್ ಸೊಸೈಟಿ ವರ್ಸಸ್ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ ಕೋಆಪರೇಟಿವ್ ಸೊಸೈಟಿ ಅಂತಿದೆ. 2005ರಲ್ಲಿ ಒಂದು ಅದ್ಭುತವಾಗಿರುವಂತಹ, ಅತ್ಯಂತ ಐತಿಹಾಸಿಕವಾಗಿರುವ ತೀರ್ಪನ್ನ ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಕೊಡ್ತದೆ. ನಾನು ಈ ಕಥೆಯನ್ನ, ಈ ಘಟನೆಯನ್ನ ಯಾಕೆ ಹೇಳಿದ್ರೆ ಅಂದ್ರೆ, ಸ್ನೇಹಿತರೆ, ಎಷ್ಟು ಜನ ನಾವು ಸಹಕಾರಿಗಳು ನಮ್ಮ ಉಪವಿಧಿಯನ್ನ ಸಹಕಾರಿಗಳು ಬಿಟ್ಟು ಬಿಡ್ಲಿ ಬೇಕಾದ್ರೆ, CEO ಆಗಿರೋರು, ಅಧ್ಯಕ್ಷರಾಗಿರೋರು, ಯಾರು ಹೊಸದಾಗಿ ಕೋಆಪರೇಟಿವ್ ಸೊಸೈಟಿ ರಿಜಿಸ್ಟರ್ ಮಾಡ್ಲಿಕ್ಕೆ ಹೋಗಿದ್ದೀರಿ ತಾವುಗಳು, ಕೂತ್ಕೊಂಡು ನಾವು ಯಾವ ಉದ್ದೇಶಕ್ಕೆ ಈ ಸಹಕಾರಿ ಮಾಡ್ತಾ ಇದ್ದೀವಿ, ಇದ್ರಲ್ಲಿ ಏನಾದ್ರೂ ನಮ್ಮ ಉಪವಿಧಿಗಳು ಇರಬೇಕು, ನಮಗೆ ಇದು ಅನುಗುಣವಾಗಿದೆಯೇ, ನಮ್ಮ ಯೋಚನೆಗಳಿಗೆ, ನಮ್ಮ ಉದ್ದೇಶಗಳಿಗೆ ತಕ್ಕಂತೆ ಈ ಉಪವಿಧಿ ಇದೆಯೇ, ಇದು ನಾವೇನಾದ್ರೂ ಯೋಚನೆ ಮಾಡಿದೀವ? 99.9% ನನ್ಗೆ ಗೊತ್ತಿರೋ ಹಾಗೆ ನಾವೆಲ್ಲರೂ ಕಾಪಿಯನ್ನ ಮಾಡಿದ್ದೇವೆ. ಬೇರೆ ಯಾವುದೋ ಕೋಆಪರೇಟಿವ್ ಸೊಸೈಟಿ ಕಾಪಿ ತರೋದು, ಅಲ್ಲಿ ಆ ಹೆಸರನ್ನು ತೆಗೆದು ನಮ್ಮ ಹೆಸರು ಹಾಕೋದು, ಅವರ ರಿಜಿಸ್ಟರ್ ಅಡ್ರೆಸ್ ತೆಗೆದು ನಮ್ದು ಹಾಕೋದು, ಅದನ್ನ ಕೊಟ್ಬಿಡೋದು ಯಾರಿಗೆ, AR, DR, JR ಯಾರು ಇದ್ದಾರೆ ಅವ್ರಿಗೆ. ಅಂದ್ರೆ ಇದರಿಂದ ಏನಾಗುತ್ತೆ ಅಂದ್ರೆ, ಪಕ್ಕದ ಮನೆಯವರು ತೊಟ್ಟುಕೊಂಡಂತ ಪ್ಯಾಂಟು ಶರ್ಟ್ ಅನ್ನೇ ನಾನು ತೊಟ್ಕೊಳ್ತೀನಿ ಅಂತ ಹೇಳಿದ್ದೀನಿ. ನಾನು ಅವನ ಸೈಜ್ ಯಾವ್ದಾದ್ರು ಇರ್ಬೋದು, ನನ್ನ ಸೈಜ್ ಯಾವ್ದಾದ್ರು ಇರ್ಬೋದು. ಹಾಗಾಗಿ ನಾವುಗಳು ಸಹಕಾರಿಗಳು ಈ ರೀತಿಯ ಯಾವ ಯೋಚನೆಯನ್ನು ಮಾಡದೆ ನಮ್ಮ ಬಯಲಾಗಳನ್ನ ಮಾಡಿದ್ರಿಂದ ಅನೇಕ ಸಮಸ್ಯೆಗಳನ್ನು ಎದುರಿಸಿರ್ತೀವಿ. ನಮ್ಗೆ ಗೊತ್ತೇ ಆಗೋದಿಲ್ಲ. ಅದು ಯಾರೋ ಅಧಿಕಾರಿಗಳು ಬಂದು ಹೇಳಿದಾಗ ಗೊತ್ತಾಗುತ್ತೆ, ಇನ್ಯಾವತ್ತೋ ಒಂದು ದಿವಸ ಕೇಸ್ ಆದಾಗ ಗೊತ್ತಾಗುತ್ತೆ, ಇನ್ನೇನೋ ಸಮಸ್ಯೆಗಳು ಬಂದಾಗ ಗೊತ್ತಾಗುತ್ತೆ. ಆದ್ದರಿಂದ ನನ್ನ ಮಗುವಿಗೆ ಹೆಸರನ್ನ ನಾನಿಡಬೇಕು, ಇನ್ಯಾರ್ದು ಹೆಸರನ್ನ ಕಾಪಿ ಮಾಡಕ್ ಆಗಲ್ಲ. ನನ್ನ ಬಟ್ಟೆ, ನನ್ನ ಪ್ಯಾಂಟು ಶರ್ಟು ಯಾವ ಅಳತೆದಿರ್ಬೇಕು ನಾನ್ ನಿರ್ಧರಿಸಬೇಕು, ಇನ್ಯಾರ್ದು ಅಲ್ಲ. ಇದು ನಾನಿವತ್ತು ತಮ್ಗೆ ಹೇಳಿ ಕೊಟ್ಟಿರುವ ವಿಷಯ. ಬಹುಶಃ ಜುರಾಸ್ಟ್ರಿಯನ್ ಕೋಆಪರೇಟಿವ್ ಸೊಸೈಟಿಯ ಬಯಲಾ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೇಳಿದ ಮೇಲೆ ನಿಮಗೆ ನಿಮ್ಮ ಸಹಕಾರಿಗಳ ಬಯಲಾ ಎಷ್ಟು ಮಹತ್ವದ್ದು ಅಂತ ಅನಿಸಿರ್ಬೋದು ಅಂತ ನಾನು ಭಾವಿಸ್ತೇನೆ. ಸ್ನೇಹಿತರೆ, ಒಂದ್ 2-3 ಉದಾಹರಣೆಗಳು ಹೇಳ್ತಾ ಹೋಗ್ತೇನೆ. ಯಾಕಂದ್ರೆ ಇದೊಂದು ಸ್ಟೋರಿ ಆಫ್ ದ ಜರ್ನಿ. ಸುಮ್ಮನೆ ಇದನ್ನ ನಾನು ನಿಮಗೆ ಪಠ್ಯದ ರೀತಿಯಲ್ಲಿ ಹೇಳಿದ್ರೆ ಆಗಲ್ಲ. ನಾನು ಸಹಕಾರಿ ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಬಂದಾಗ, ಸುಗೋ ಬ್ಯಾಂಕಿಗೆ, ಬೇರೆ ಬೇರೆ ಬ್ಯಾಂಕ್ಗಳ ಬಯಲಾನೆಲ್ಲ ನೋಡ್ತಿದ್ದೆ. ಈ ರಾಜ್ಯದ ದೊಡ್ಡ ದೊಡ್ಡ ಬ್ಯಾಂಕ್ಗಳಿಗೆಲ್ಲ ಭೇಟಿ ಕೊಟ್ಟು ಬಂದೆ. ಆಗ ದೊಡ್ಡದಾಗಿರುವ ಎಲ್ಲ ಬ್ಯಾಂಕ್ಗಳು, ನಾವೇ ದೊಡ್ಡವರಾಗಿವಿ, ಅದು ಬೇರೆ ಬೇಡ. ಅಲ್ಲೆಲ್ಲ ಹೇಗಿತ್ತು ಅಂದ್ರೆ 25,000 ಕಿರುಕುಳ ಸಾಲ, ಅಂದ್ರೆ ಏನಂತೀವಿ ಇದು ಕನ್ಸಂಪ್ಷನ್ ಲೋನ್, 2 ಲಕ್ಷದವರೆಗೆ ಗೃಹ ಸಾಲ ಅಂತ ಬಯಲಾಗಳಲ್ಲಿ ಇದ್ವು. ನಾನು ಕೇಳಿದೆ ಅಲ್ಲಿ ಹೋದಾಗ, ಸರ್ ತಾವ್ ಇದಕ್ಕಿಂತ ಜಾಸ್ತಿ ಸಾಲ ಕೊಡೋಕೆ ಏನ್ ಮಾಡ್ತೀರಿ? ನಾಳೆ ನಿಮ್ಮ ಬಂಡವಾಳ ಜಾಸ್ತಿ ಆಯ್ತು, ನಿಮ್ಮ ಠೇವಣಿ ಜಾಸ್ತಿ ಆಯ್ತು, ನಿಮ್ಮ ಶೇರ್ ಕ್ಯಾಪಿಟಲ್ ಜಾಸ್ತಿ ಆಯ್ತು, ಸಾಲ ಜಾಸ್ತಿ ಕೊಡೋಕೆ ಏನ್ ಮಾಡ್ತೀವಿ? ಸರ್ ನಾವು ಮತ್ತೆ ಬಯಲ ಅಮೆಂಡ್ಮೆಂಟ್ ಮಾಡ್ತೀವಿ. ನಾನು ರಾಜ್ಯದ ಎಲ್ಲ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಗಳನ್ನು ನೋಡಿದೆ, ಎಲ್ಲರದ್ದು ಇದೇ ಬಯಲ. ಅವ್ರು ಬಹಳ ಅವರ ಮಿತಿಗಳನ್ನು ಹೆಚ್ಚು ಕಡಿಮೆ ಮಾಡ್ಕೊಂಡಿದ್ದಾರೆ. ಸೊ ನಾನು ಕೇಳಿದೆ, ಎಷ್ಟು ವರ್ಷಕ್ಕೊಮ್ಮೆ ಹೋಗ್ತೀರಿ? 2 ವರ್ಷಕ್ಕೆ 3 ವರ್ಷಕ್ಕೊಮ್ಮೆ ಬಯಲ ತಿದ್ದುಪಡಿ ಮಾಡ್ಬೇಕು ಸರ್, ಬ್ಯಾಂಕ್ ಬೆಳೀತದೆ, ಮತ್ತೆ ಸಹಜವಾಗಿ ಅವು ಮಿತಿಗಳು ಜಾಸ್ತಿ ಮಾಡಬೇಕು, ರಿಜಿಸ್ಟರ್ ಅಂತ ಹೋಗ್ಬೇಕು.
ಸೊ ನಾನು ಮೊದಲ ಸಾರಿ ಸುಕೋ ಬ್ಯಾಂಕಿನ ಬಯಲ ಮಾಡಬೇಕಾದಾಗ ಹಾಕಿದೆ, ನಮ್ಮ ದುಡಿಯೋ ಬಂಡವಾಳದ 5% ಮೀರದಂತೆ ಸಾಲವನ್ನ ನೀಡಬಹುದು. ಮಿತಿ ಕಾನೂನು ಏನ್ ಹೇಳುತ್ತದೆ, ಮಿತಿ ಇರಬೇಕು ಅಂತ ಹೇಳ್ತದೆ. ಮಿತಿಯನ್ನ ನೀವು ಅಮೌಂಟ್ ಅಲ್ಲಿ ಹೇಳಬೇಕು, ದಶಮಾಂಶ ಅದರ ಶೇಕಡಾವಾರು ಹೇಳಬೇಕು ಅನ್ನೋದನ್ನ ಅವ್ರು ಹೇಳಲ್ಲ. ನಾನು ಅದು ಹೇಳಿದೆ. ಅವಾಗ ಸಹಜವಾಗಿ ಒಂದಿಷ್ಟು ಜನ ಅದು ರಿಜಿಸ್ಟ್ರಾರ್ ಹತ್ರ ಚರ್ಚೆ ಆಯ್ತು, ಮುಂದೋದ್ರು, ಸಾಕಷ್ಟು ಅದ್ರ ಮೇಲೆ ಚರ್ಚೆ ಆಗಿ ಕೊನೆಗೆ ಅಂತಿಮವಾಗಿ ನಮ್ಗೆ ಅವರು ಒಪ್ಪಿಗೆಯನ್ನ ಕೊಡ್ಬೇಕಾಯ್ತು. ಮುಂದೆ ನಾನು ಅರ್ಬನ್ ಬ್ಯಾಂಕ್ ಫೆಡರೇಷನ್ ಅನ್ನ MD ಆದಾಗಲೂ ಕೂಡ ಅರ್ಬನ್ ಬ್ಯಾಂಕ್ ಫೆಡರೇಷನ್ ಇಂದ ನೀಡುವ ಮಾಡೆಲ್ ಬಯಲಾದಲ್ಲಿ ಈ ಬದಲಾವಣೆಯನ್ನು ಮಾಡಿದ್ದಾರೆ. ಇವತ್ತು ರಾಜ್ಯದ ಯಾವುದೇ ಅರ್ಬನ್ ಬ್ಯಾಂಕ್ಗಳಲ್ಲಿ ಒಂದು ಸಾಲವನ್ನು ಇಷ್ಟು ಕೊಡ್ತೀವಿ ಅಂತ ಇಲ್ಲ. ಇವತ್ತು ಎಲ್ಲರೂ ಅದನ್ನ ಶೇಕಡಾವಾರು ಹಾಕೊಂಡಿದ್ದಾರೆ. ಇದು ತಮ್ಮ ಗಮನಕ್ಕೆ ತರೋ ಇಷ್ಟ ಪ್ರಯತ್ನವನ್ನ ಮಾಡಿ. ಇನ್ನೊಂದು ಘಟನೆಯನ್ನು ಹೇಳ್ತೀನಿ. ಇತ್ತೀಚೆಗೆ ಕಳೆದ ಒಂದು 5-6 ವರ್ಷದ ಹಿಂದೆ ಬಯಲ ಮತ್ತೊಮ್ಮೆ ತಿದ್ದುಪಡಿ ಮಾಡ್ತಾ ಇದ್ದೆ. ನಾನು ಮಾಡ್ತಿದ್ದಾಗ ಒಂದು ಕೇಸ್ ಹಾಕಿ ಸೇರಿಸಿದೆ. ನಾನು ಯಾರೆಲ್ಲ ಚುನಾವಣೆಗೆ ಸ್ಪರ್ಧಿಸಬಾರದು, ಯಾರೆಲ್ಲ ಸ್ಪರ್ಧಿಸಬಾರದು ಅನ್ನೋಕ್ಕಿದೆ. ಡಿಸ್ಕ್ವಾಲಿಫೈ ಆದವನು, ಇನ್ನೊಂದು ಸಹಕಾರಿ ಸಂಸ್ಥೆಯಲ್ಲಿ ಸದಸ್ಯರಾಗಿರುವವನು, ಬಾಕಿದಾರ ಸದಸ್ಯ, ಇಂಥವೆಲ್ಲ ಇದೆ. ನಾನು ಇನ್ನೊಂದು ಸೇರಿಸ್ತೇನೆ, ಇನ್ನು 2. ಒಂದು ಈಗ ಬಂದಿದೆ, ಇನ್ನೊಂದು ಆರ್ಥಿಕ ಅಪರಾಧಗಳಿಗಾಗಿ, ಒಂದು ಸಹಕಾರಿ ಸಂಘದ ಅಲ್ಲಿ ಆರ್ಥಿಕ ಅಪರಾಧಗಳಿಗಾಗಿ ಅಥವಾ ಶಿಕ್ಷಿತನಾಗಿದ್ದಲ್ಲಿ ಮಾಡಾಗಿಲ್ಲ ಅಂತ ಸೇರಿಸಿದ್ದಾರೆ. ನಾನು ಅದನ್ನು ಸೇರಿಸಿದೆ. ಈಗ ಅದು ಬಂದಿದೆ ಅಂತ ನಾನು ಭಾವಿಸಿದೆ. ನನ್ನ ನೆನಪಿನ ಪ್ರಕಾರ ಈಗ ಬಂದಿರ್ಬೇಕು. ಇದನ್ನ ಅಂದಿನ ರಿಜಿಸ್ಟ್ರಾರ್ ರಿಜೆಕ್ಟ್ ಮಾಡಿದ್ರು. ನನ್ನ ತಿದ್ದುಪಡಿಯನ್ನ ರಿಜೆಕ್ಟ್ ಮಾಡಿದ್ರು. ಯಾಕಂದ್ರೆ ನಮ್ದು ಮೋರ್ ದನ್ 2 ಡಿವಿಷನ್ ಇದ್ದಿದ್ರಿಂದ ರಿಜಿಸ್ಟರ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ಗೆ ಹೋಗುತ್ತೆ, ಕೆಳಗಡೆ ಬರಲ್ಲ. ಅವತ್ತು ನಮ್ಮ ಚೆನ್ನಪ್ಪ ಗೌಡರು IAS ಆಫೀಸರ್ ಅವರು ರಿಜಿಸ್ಟರ್ ಆಗಿದ್ರು. ತಿರಸ್ಕಾರ ಮಾಡಿದ್ರು. ನಮಗೆ ನೋಟಿಸ್ ಕೊಟ್ಟಿದ್ರು ಮುಂಚೆ, ನಾವು ಉತ್ತರ ಕೊಟ್ಟಿವಿ, ಅದು ಅವ್ರು ತಿರಸ್ಕಾರ ಮಾಡಿ. ಏನ್ ಮಾಡ್ಬೇಕು ಈಗ? ಕಾನೂನಿನ ಪ್ರಕಾರ ಅಪೀಲ್ ಹೋಗುದು. ಸೊ ನಾವು ಅಪೀಲ್ ಹೋದ್ವಿ. ಅಪೀಲಲ್ಲಿ ಒಬ್ಬ ವಕೀಲರು ಇಟ್ಟಿವಿ. ಆತನ ಮೊದಲನೇ ದಿವಸ ವಾದ ಕೇಳಿದ್ವಿ. ನನಗೆ ಸೂಕ್ತ ಅನಿಸ್ಲಿಲ್ಲ ಆತನ ವಾದ. ಸೊ ನಾನು ಹೇಳಿದೆ, ನಾನೇ ಮುಂದೆ ಅಪಿಯರ್ ಆಗ್ತೀನಿ ಅಂತ. ಸೊ 2ನೇ ಆರ್ಗ್ಯುಮೆಂಟ್ ನಲ್ಲಿ ನಾನೇ ಹೋಗಿ ನಾನು ಒಂದು ಮಾತನ್ನು ಹೇಳಿದೆ ಅವರಿಗೆ ಅಲ್ಲಿ ವಾದದಲ್ಲಿ. ಸರ್, ರಿಜಿಸ್ಟ್ರಾರ್ ಇಲ್ಲಿ ನಿಬಂಧಕರು ಈ ಪ್ರಕರಣದಲ್ಲಿ ತಮ್ಮ ವ್ಯಾಪ್ತಿಯನ್ನ ಮೀರಿದ್ದಾರೆ. ನಾನು ಡಿಫೆಂಡೇ ಮಾಡ್ಕೊಳ್ಳಿಲ್ಲ. ನಮ್ಮ ರಿಜಿಸ್ಟ್ರೇಷನ್ ಯಾಕೆ ಆಗ್ಬೇಕು? ನಮ್ದು ಸರಿ ಇದೆ, ಕಾನೂನಿನ ಪ್ರಕಾರ ಸರಿ ಇದೆ. ನಾನು ಹೇಳೇ ಇಲ್ಲ. ನಾನು ಹೇಳಿದ್ದು ರಿಜಿಸ್ಟರ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ ತಮ್ಮ ವ್ಯಾಪ್ತಿಯನ್ನು ಮೀರಿದ್ದಾರೆ. ಯಾಕೆ ನೋಡಿ, ಅಲ್ಲಿ ಕಾನೂನಲ್ಲಿ ಬಹಳ ಸ್ಪಷ್ಟವಾಗಿದೆ. ರಿಜಿಸ್ಟರ್ ಯಾವಾಗ ತಿರಸ್ಕರಿಸಬೇಕು ಅಂತ ಹೇಳ್ತದೆ ಅಂದ್ರೆ, ಯಾವುದೇ ತಿದ್ದುಪಡಿ ಆ ಕಾನೂನು ಸಹಕಾರಿ ಕಾಯ್ದೆಗೆ ಕಲಮಿನ ವಿರುದ್ಧವಾಗಿದ್ದಲ್ಲಿ ತಿರಸ್ಕರಿಸುವ ಅಧಿಕಾರವನ್ನು ಇದು ಕೊಡುತ್ತೆ. ಯಾರಿಗೆ? ರಿಜಿಸ್ಟ್ರಾರ್ಗೆ. ರಿಜಿಸ್ಟ್ರಾರ್ ನಮಗೆ ತಿದ್ದುಪಡಿ ಮಾಡಿ ಅದನ್ನ ತಿರಸ್ಕರಿಸಬೇಕಾದ್ರೆ ಕಾನೂನಿನ ಯಾವ ಕಲಮನ್ನು ಹಾಕಿಲ್ಲ. ಬದಲಿಗೆ ಅದೇನ್ ಹೇಳ್ತಾರೆ, ಇದು ಸಂವಿಧಾನದ ಅವರ ವೈಯಕ್ತಿಕ ಹಕ್ಕನ್ನು ಕಸಿದುಕೊಳ್ಳುತ್ತದೆ, ಆದ್ರೆ ತಿರಸ್ಕರಿಸ್ತಿದ್ದೀನಿ. ನಾನು ಹೇಳಿದ್ರೆ, ರಿಜಿಸ್ಟ್ರಾರ್ ಇಸ್ ಅಪಾಯಿಂಟೆಡ್ ಆಫೀಸರ್ ಬೈ ದ ಗವರ್ಮೆಂಟ್ ಅಂಡ್ ಗವರ್ಮೆಂಟ್, ದಟ್ ಇಸ್ ಲೆಜಿಸ್ಲೇಟರ್ಸ್, ಶಾಸನ ಸಭೆ ಸಂವಿಧಾನದ ಅಡಿಯಲ್ಲಿ ಕಾನೂನನ್ನ ರಚನೆ ಮಾಡುತ್ತೆ. ರಚನೆ ಮಾಡಿದ ಕಾನೂನನ್ನ ಜಾರಿಗೆ ತರುವುದಷ್ಟೇ ಇವರ ಕರ್ತವ್ಯವೇ ಹೊರತು ಸಹಕಾರಿ ಕಾನೂನಿನ ವ್ಯಾಪ್ತಿಯ ಹೊರಗೆ ನೋಡುವ ಅಧಿಕಾರ ರಿಜಿಸ್ಟ್ರಾರ್ ಇಲ್ಲ. ಸೊ ರಿಜಿಸ್ಟ್ರಾರ್ ಕ್ರಾಸ್ ಹಿಸ್ ಫೆನ್ಸ್ ಅಂಡ್ ಹಿ ಹ್ಯಾಸ್ ಪುಟ್ ಹಿಸ್ ಶೂಸ್ as a legislator instead of a officer ಅಂತ ನಾನು ಆರ್ಗ್ಯುಮೆಂಟ್ ಇತ್ತು. ಕೋರ್ಟ್ ಒಪ್ಕೊಳ್ತು. ಅಷ್ಟೆಲ್ಲ ನಾನು ಮುಂದುವರೆದು ಇನ್ನೊಂದು ಹೇಳಿದೆ, ನಾನು ತಿದ್ದುಪಡಿ ಮಾಡಿದಲ್ಲಿ ಯಾವ ತಪ್ಪಿದೆ? ಒಬ್ಬ ಅನೈತಿಕ ವ್ಯಕ್ತಿ, ಶಿಕ್ಷೆಗೆ ಗುರಿಯಾದ ವ್ಯಕ್ತಿಯನ್ನ ಒಂದು ಸಹಕಾರಿ ಸಂಘದೊಳಗೆ ಬಿಟ್ಕೊಳ್ಬೇಕಾ? ಇಂಥ ವ್ಯಕ್ತಿಯನ್ನು ಬಿಟ್ಕೊಳ್ಬೇಕೋ ಬಿಟ್ಕೊಳ್ಬಾರದು ಅನ್ನೋದು ಕಾನೂನಲ್ಲಿ ಎಲ್ಲೂ ಹೇಳಿಲ್ಲ. ಕಾನೂನಲ್ಲಿ ಯಾವುದನ್ನ ಹೇಳಿಲ್ಲವೋ ಅಂತದ್ದನ್ನ ನನ್ನ ಉಪವಿಧಿಗಳಲ್ಲಿ ಹಾಕಿಕೊಳ್ಳುವ ಎಲ್ಲ ಅಧಿಕಾರವೂ ನಮಗಿದೆ ಅನ್ನೋದು ನನ್ನ ವಾದ ಆಗಿತ್ತು. ಅದನ್ನ ಅಪಿಲೇಟ್ ಅಥಾರಿಟಿ ಎತ್ತಿಡಿದು ಆ ತಿದ್ದುಪಡಿಯನ್ನ ಸಕ್ರಮಗೊಳಿಸಿಕೊಟ್ಟಿದ್ದು ಇನ್ನೊಂದು ಘಟನೆಯನ್ನು ತಮಿಳು. ಸೊ ಇದು ಬಯಲಾಗಳಲ್ಲಿ ಇರುವ ನಮ್ಮ ಚಿಂತನೆ ಹೇಗಿರ್ಬೇಕು ಅನ್ನೋದಕ್ಕೆ ನಿಮ್ಮ ಸಂಗತಿಯನ್ನು ಹೇಳ್ತಾ, ಸುಮ್ಮನೆ ನಾನೊಂದು ಬೇರೆ ಬೇರೆ ಕಡೆ ಹೋದಾಗ ಸಹಕಾರಿ ಸಂಸ್ಥೆಗಳು ಬಯಲ ಕೆಲವೊಮ್ಮೆ ತರ್ತಾರೆ. ನಾನು ಮುಂದ್ಗಡೆ ನೋಡ್ತಾ ಇರ್ತೀನಿ, ನಗು ಬರ್ತಿರ್ತದೆ ಕೆಲವೊಂದ್ಸಾರಿ. ಯಾಕೆ ನಮ್ಮ ಸಹಕಾರಿಗಳಿಗೆ ಇಷ್ಟೊಂದು ಏನದು ಅವ್ರಿಗೆ ಕ್ರಿಯಾಶೀಲತೆ, ಒಂದು ಸಂಸ್ಥೆಯನ್ನು ಹುಟ್ಟಾಕುವ ಒಂದು ಏನಂತೀರಿ ಶಕ್ತಿ, ಸಾಮರ್ಥ್ಯ ಇದ್ರೂ ಕೂಡ ಬಯಲ ವಿಚಾರದಲ್ಲಿ ಯಾಕೆ ಈ ರೀತಿ ಇದಾಗಿ ಮಾಡ್ತಾರೆ ಅಂತ ನನಗೆ ಅನೇಕ ಸಾರಿ ಸ್ವಲ್ಪ ಬೇಸರ ಆಗುತ್ತೆ. ನೋಡಿ, ನಾನು ಸುಮ್ಮನೆ 1-2-3 ಯಾವುದೋ ಒಂದು ಸಹಕಾರಿ ಸಂಸ್ಥೆ ನಾನು ಇತ್ತೀಚೆಗೆ ಒಂದು ತಿಂಗಳಿಂದನೇ ಒಂದು ಬಯಲ ತಂದಿತ್ತು ನನ್ನ ಹತ್ರ. ಅದ್ರಾಗ ಅವ್ರು ಹೇಳ್ತಾರೆ ಏನಂತ, ಉದ್ದೇಶಗಳು ಮೊದಲು ಉಳಿದಿದ್ದಂತೂ ಬಿಡಿ, ದೊಡ್ಡ ಕೆಲಸ. ಉದ್ದೇಶಗಳಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಅವರು ಈ ಗೋಲ್ಡ್ ಗಿಲ್ಡ್ ಅನ್ನ ಖರೀದಿ ಮಾಡಿ ಕೊಡ್ಬೇಕು ಯಾರಿಗೆ, ಈ ಚಿನ್ನ ಬೆಳ್ಳಿ ವ್ಯಾಪಾರ ಮಾಡೋರಿಗೆ ಅನ್ನುವಂತ ಉದ್ದೇಶವನ್ನು ಅವ್ರು ಇಟ್ಕೊಂಡಿದ್ರು. ಅಂದ್ರೆ ಅವ್ರ ತಲೆಯಲ್ಲಿ ಇದೆ ಅದು, ಅಥವಾ ಅವ್ರು ಹಾಕೊಂಡಿದ್ರು ಗೊತ್ತಿಲ್ಲ, ಹಾಗೆ ಸುಮ್ಮನೆ ಯಾರೋ ಮಾಡಿದ್ರು. ಈಗ ಬರ್ದಿದ್ದಾರೆ, ಯಾಕೆ ಹಾಕೊಂಡ್ರಿ ಅಂತ ಕೇಳಿದ್ದಾರೆ. ಚಿನ್ನ ಬೆಳ್ಳಿ ಕೆಲಸ ಹಾಗೂ ವ್ಯವಹಾರ ಮಾಡುವ ಸದಸ್ಯರುಗಳಿಗೆ
ಚಿನ್ನ ಬೆಳ್ಳಿಯನ್ನು ಬ್ಯಾಂಕ್ಗಳಿಂದ ಖರೀದಿಸಿಕೊಡುವುದು ಅಂತ. ಯಾಕೆ ಹಾಕೊಂಡಿರಿ ಅಂತ ಕೇಳಿ. ಸರ್, ನಮ್ಮಲ್ಲಿ ಕೆಲವರು ಚಿನ್ನ ಬೆಳ್ಳಿ ಕೆಲಸ ಮಾಡುವ ಸದಸ್ಯರಿದ್ದಾರೆ, ಅವರಿಗೆ ಗೋಲ್ಡ್ ಖರೀದಿ ಮಾಡಿಕೊಡಕ್ ಹಾಕಿವಿ. ಹೇಳಿದಕ್ಕೆ ನೋಡಿ, ನಿಜವಾಗಿ ನಿಮ್ಮ ಉದ್ದೇಶ ಸರಿ ಇದ್ರೆ ಇದನ್ನ ಹಾಕ್ತಿರ್ಲಿಲ್ಲ. ಯಾಕಂದ್ರೆ ಅದರೊಳಗೆ ಏನ್ ಬರ್ದಿರಿ, ವಿನೋದ್ ಸರ್ ಓದಿ. ಚಿನ್ನ ಬೆಳ್ಳಿ ಕೆಲಸ ಹಾಗೂ ವ್ಯವಹಾರ ಮಾಡುವ ಸದಸ್ಯರುಗಳಿಗೆ ಚಿನ್ನ ಬೆಳ್ಳಿಯನ್ನು ಬ್ಯಾಂಕುಗಳಿಂದ ಖರೀದಿಸಿಕೊಡುವುದು. ಸ್ವಾಮಿ, ನಾವು ಬ್ಯಾಂಕ್ ಅಲ್ಲಿ ಮಾರಾಟ ಮಾಡೋದು 24 ಕ್ಯಾರೆಟ್ ಗೋಲ್ಡ್ ಅನ್ನು, ಬೇರೆ ಮಾರಾಟ ಮಾಡಲ್ಲ. ನಾವು ಮಾಡಕ್ RBI ಪ್ರೈವೇಟ್ ಮಾಡಿಲ್ಲ. ಮತ್ತು ಗೊತ್ತಿರ್ಲಿ, ನಾವು ಬ್ಯಾಂಕ್ಗಳಲ್ಲಿ ಮಾರುವಂತ ಬೆಲೆ ಮಾರ್ಕೆಟ್ ಬೆಲೆಗೆ ಜಾಸ್ತಿ ಇರುತ್ತೆ. ಯಾಕೆ ಅಂದ್ರೆ ಬೇರೆ ಬೇರೆ ನಾವು ಪ್ರಮಾಣ ಪತ್ರಗಳನ್ನ ನಾವು ಅಲ್ಲಿ ಚಾರ್ಜ್ ಕಸ್ಟಮರ್ಗೆ ಹಾಕಿರ್ತೀವಿ. ಅದರಿಂದಾಗಿ ಬ್ಯಾಂಕಿನ ಮುದ್ರೆ ಇರುವ ಚಿನ್ನದ ಕಾಯಿನ್ ಒಯ್ದರೆ ತಕ್ಷಣ ನಿಮ್ಗೆ ಏನು ಚರ್ಚೆ ಮಾಡದೆ, ಅದನ್ನ ಪರೀಕ್ಷೆ ಮಾಡದೆ ನಿಮಗೆ ಇದನ್ನ ಕೊಟ್ಬಿಡ್ತಾರೆ, ಏನೋ ಚೇಂಜ್ಡ್ ವ್ಯಾಲ್ಯೂ ಗೋಲ್ಡ್ ಅನ್ನು ಅಥವಾ ಆಭರಣವನ್ನ ಕೊಟ್ಬಿಡುತ್ತಾರೆ. ಹಾಗಾದ್ರೆ ಇಂಥ 24 ಕ್ಯಾರೆಟ್ ಗೋಲ್ಡ್ ಅನ್ನು ತಗೊಂಡೋಗಿ ನೀವು ಕೊಟ್ರೆ ಅದರಿಂದ ನಿಮ್ಗೆ ಚಿನ್ನ ಬೆಳ್ಳಿ ಕೆಲಸ ಮಾಡಕ್ ಆಗೋದೇ ಇಲ್ಲ. ನೀವು ಹಾಕೊಳ್ಬೇಕಾಗಿದ್ದೇನು, ಚಿನ್ನ ಬೆಳ್ಳಿ ಕೆಲಸ ಹಾಗೂ ವ್ಯವಹಾರ ಮಾಡುವ ಸದಸ್ಯರಿಗೆ ಚಿನ್ನ ಬೆಳ್ಳಿಯನ್ನು ಖರೀದಿಸಿ ಕೊಡುವುದು ಅಂತ ಕೊಟ್ಟಿದ್ದು ಸರಿ ಇತ್ತು. ವೆದರ್ ಯು ಆರ್ ಬೈಯಿಂಗ್ ಫ್ರಮ್ ಬ್ಯಾಂಕ್ ಆರ್ ಯು ಆರ್ ಬೈಯಿಂಗ್ ಫ್ರಮ್ ದ ಮಾರ್ಕೆಟ್, ನಿಮಗ್ ಬಿಟ್ಟಿದ್ದು ಅವತ್ತಿನ ಅಗತ್ಯಗಳಿಗೆ ತಕ್ಕಂತೆ. ಆದ್ರೆ ನೀವು ಇಲ್ಲಿ ಬ್ಯಾಂಕ್ ಅಂತ ಯಾಕೆ ಹಾಕೊಂಡ್ರಿ ಸರ್? ಗೊತ್ತಿಲ್ಲ ಸರ್. ನೋಡಿ, ಇನ್ನೊಂದು ಹಾಕೊಂಡಿದ್ರು ಅವರು, ಏನಂತ, ರಾಷ್ಟ್ರೀಯ ಹಬ್ಬಗಳನ್ನು ಸಾರ್ವತ್ರಿಕವಾಗಿ ಆಚರಿಸುವುದು, ಯೋಗ ಮತ್ತು ಪ್ರಾರ್ಥನಾ ಸಭೆಗಳನ್ನು ನಡೆಸುವುದು, ಮಹಿಳೆಯರಿಗಾಗಿ ಸಾಂಸ್ಕೃತಿಕ ಮನೋಲ್ಲಾಸ ಕಾರ್ಯಕ್ರಮಗಳನ್ನು ನಡೆಸುವುದು. ಅಲ್ರಿ, ಸಹಕಾರಿ ಸಂಘ ಅಂದ್ರೆ ಒಂದು ಆರ್ಥಿಕ ಸಹಕಾರಿ ಸಂಸ್ಥೆ, ಇದೊಂದು ಬಿಸಿನೆಸ್ ಆರ್ಗನೈಸೇಷನ್. ರಾಷ್ಟ್ರೀಯ ಹಬ್ಬವನ್ನ ಸಾರ್ವತ್ರಿಕವಾಗಿ ಆಚರಣೆ ಮಾಡೋದು ಯಾವ ರೀತಿಯ ಎಕನಾಮಿಕ್ ಆಕ್ಟಿವಿಟಿ ಹೇಳಿ ನನಗೆ ಫಸ್ಟ್. ನಾವು ಒಂದು ಸಂಘ ಸಂಸ್ಥೆಯಾಗಿ ರಾಷ್ಟ್ರೀಯ ಹಬ್ಬ ಆಗಿರುವಂತ ನಮ್ಮ ಸ್ವಾತಂತ್ರ್ಯೋತ್ಸವನ್ನ, ಗಣರಾಜ್ಯೋತ್ಸವನ್ನ ಆಚರಣೆ ಮಾಡ್ತೀವಿ. ಅದು ನಮ್ಮ ಒಂದು ಆಚರಣೆಯ ಭಾಗವೇ ಹೊರತು ಅದು ನಮ್ಮ ಸಂಸ್ಥೆಯ ಉದ್ದೇಶವಾಗಿರೋದಕ್ಕೆ ಸಾಧ್ಯ ಇಲ್ಲ. ಹಾಗೇನೆ ಮಹಿಳೆಯರಿಗಾಗಿ ಸಾಂಸ್ಕೃತಿಕ ಮನೋಲ್ಲಾಸ ಕಾರ್ಯಕ್ರಮಗಳು ನಡೆಸುವುದು. ನಾಳೆ ನಾನೊಬ್ಬ ಮಹಿಳೆ ಮೆಂಬರ್ ಆಗಿದ್ದಾಳೆ, ನಾಳೆ ಮುಂದೆ ಹಂಚಿಕೊಡ್ತಾಳೆ, ಈ ಉದ್ದೇಶಕ್ಕಾಗಿ ನಮ್ಮ ಇಂಥ ಒಂದು ಉದ್ದೇಶವನ್ನ ಹೊಂದಿದ್ದೀರಿ, ನಾನು ಅದಕ್ಕೋಸ್ಕರ ತಮ್ಮಲ್ಲಿ ಸದಸ್ಯತ್ವ ಪಡೆದೆ, ಆದ್ರೆ ತಾವು ಮನೋಲ್ಲಾಸ ನಡೆಸುವ ಯಾವ ಕಾರ್ಯಕ್ರಮಗಳು ನಡೆಸಿಲ್ಲ ಅಂತ ಕೊಡ್ತಾಳ. ಆಯ್ತು, ನೀವು ಹಾಕೊಂಡ್ಬಿಟ್ಟಿರಿ, ಅದನ್ನ ಈಡೇರಿಸಬೇಕು, ಅದಕ್ಕೋಸ್ಕರ ನೀವು ಒಂದು ಸಂಗೀತ ಸಂಜೆ ಕಾರ್ಯಕ್ರಮ ಬಿಡ್ತೀರಿ. ಇನ್ನೊಬ್ರು ಹೇಳ್ತಾರೆ, ಇಲ್ಲ ನಮ್ಗೆ ಇದರಿಂದ ಮನೋಲ್ಲಾಸ ಆಗಿಲ್ಲ, ನಮಗೆ ನಾಟಕವನ್ನ ಮಾಡಿದ್ರೆ ಮಾತ್ರ ಮನೋಲ್ಲಾಸ ಆಗತ್ತೆ ಅಂತ ಮಾಡ್ತೀರಾ. ಮನೋಲ್ಲಾಸ ಮಾಡೋದು ಹೇಗೆ ಒಂದು ಆರ್ಥಿಕ ಚಟುವಟಿಕೆ ಆಗುತ್ತೆ. ಸದಸ್ಯರಿಗೆ ಮನೋಲ್ಲಾಸ ಕಾರ್ಯಕ್ರಮ ನಡೆಸೋದು ಒಂದು ಸೆಲೆಬ್ರೇಷನ್ ಆಗುತ್ತೆ. ವಿಕಾಸ್ ಬ್ಯಾಂಕ್ ಅವ್ರು ಮಾಡ್ತಿದಾರಪ್ಪ, ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತಾರೆ, ಚರ್ಚೆ ಮಾಡ್ತಾರೆ, ಇದೊಂದು ಆಚರಣೆ, ಒಂದು ಸಂಭ್ರಮಾಚರಣೆ ಅಷ್ಟೇ. ಇದು ಆ ಸಂಸ್ಥೆಯ ಉದ್ದೇಶ ಸಾಧ್ಯವೇ ಇಲ್ಲ. ಆದ್ರಿಂದ ನೋಡಿ, ನಾನು ಸುಮ್ಮನೆ ಹೇಳ್ತಾ ಇದ್ದೀನಿ, ಇದು ನಿಮಗೆ ಬಹುಶಃ ತೆಗೆದು ನೋಡಿದ್ರೆ ಇಂಥ ಎಲ್ಲ ಅನೇಕ ಸಂಗತಿಗಳು ತಮ್ಮಲ್ಲಿ ಇರ್ಬೋದು, ತಮ್ಮ ಎಲ್ಲ ತೆಗೆದು ನೋಡ್ಕೊಳ್ಳಿ ಒಂದ್ಸರಿ. ಇನ್ನೊಂದು ಹೇಳ್ತಾರೆ, ಇನ್ನೊಂದ್ ಕಡೆ ಆದಾಯ ತೆರಿಗೆ ಇಲಾಖೆ ಹಾಗೂ ಸರ್ಕಾರಗಳು ಪ್ರೋತ್ಸಾಹಿಸುವ ಉಳಿತಾಯ ಯೋಜನೆಗಳಲ್ಲಿ ಸದಸ್ಯರು ಉಳಿತಾಯ ಮಾಡುವಂತೆ ಪ್ರೇರೇಪಿಸುವುದು. ನಾನು ಹೇಳಿದಾಗ ನೀವು ಡಿಪಾಸಿಟ್ ತಗೊಳ್ಳಲ್ವಾ ಅಂತ ಕೇಳಿದ್ದೆ. ತಗೊಳ್ತೀವಿ ಸರ್, ಮತ್ತೆ ಇದೆ ಯಾಕೆ ಇದೆ ಅಂತ ಕೇಳಿದ್ದೆ. ಈಗ ಸರ್ಕಾರ ಏನ್ ಹೇಳ್ತದೆ, ನೀವು ಇದ್ರಾಗ ಹಾಕಿಪ್ಪ, ಯಾವುದು ನಮ್ಮ ಉಳಿತಾಯ ಪತ್ರ, ರಾಷ್ಟ್ರೀಯ ಉಳಿತಾಯ ಪತ್ರದಲ್ಲಿ ಹಾಕಿ ಅಂತ ಹೇಳುತ್ತೆ. ನಿಮ್ಮ ಬಯಲ ಏನ್ ಹೇಳ್ತದೆ, ಅದನ್ನ ಪ್ರಚುರಪಡಿಸಿ ಅವಾಗ ಉಪಯೋಗಿಸಿಕೊಳ್ಳಲು ಅಗತ್ಯವಾದ ಸೇವೆಗಳನ್ನ ನೀಡುವುದು ಅಂತ ಹಾಕಿರಿ. ಹಾಗಾದ್ರೆ NSC ಮಾರಾಟ ಮಾಡೋ ಏಜೆನ್ಸಿ ತೆಗೆದುಕೊಂಡಿದ್ದೀರಾ? ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಮಾರಾಟ ಮಾಡೋದು ಇಲ್ಲ. ಹಾಗಾದ್ರೆ ನಿಮ್ಮ ಉದ್ದೇಶನ ನೀವು ಉಲ್ಲಂಘನೆ ಮಾಡಿದಂಗೆ ಆಯ್ತಲ್ಲ. ಸರ್ಕಾರದ ಭದ್ರತಾ ಪತ್ರಗಳನ್ನು ಸದಸ್ಯರ ಪರವಾಗಿ ಕೊಳ್ಳುವುದು, ಮಾರಾಟ ಮಾಡುವುದು, ಸಂಗ್ರಹಿಸುವ ಕೆಲಸಗಳನ್ನು ಮಾಡುವುದು. ಹಂಗಂದ್ರೆ ಏನು ಅಂತ ಕೇಳಿದ್ರೆ ಅವ್ರಿಗೆ ಗೊತ್ತಿಲ್ಲ ಸರ್ಕಾರಿ ಭದ್ರತಾ ಪತ್ರ ಅಂದ್ರೆ ಏನು, ಆದ್ರೆ ಬಯಲಾದಲ್ಲಿ ಕೊಟ್ಟಿದ್ದಾರೆ. ಇದು ಏನು ಬರೀ ಇನ್ನು ನಾನು ಯಾವ್ದಕ್ಕೂ ಬಂದೇ ಇಲ್ಲ, ಬೇರೆ ವಿಷಯಗಳಿಗೆ ಬಂದಿಲ್ಲ, ಬರೀ ನಾನು ಇದನ್ನ ಹೇಳ್ತಾ ಇದ್ದೀನಿ, ಯಾವುದು ನಿಮ್ಮ ಉದ್ದೇಶಗಳನ್ನು ಮಾತ್ರ ಹೇಳ್ತಾ ಇದ್ದೀನಿ. ಆಮೇಲೆ ಅದಾಗ ಇನ್ನೊಂದು ಕಡೆ ಹಾಕೊಂಡಿದ್ದಾರೆ, ಸ್ವಯಂ ಉದ್ಯೋಗಕ್ಕೆ ಅನುಕೂಲಕರವಾಗುವಂತಹ ಡಿಪ್ಲೊಮಾ ಕೋರ್ಸ್ಗಳನ್ನು ಜರುಗಿಸುವುದು. ಹಂಗಂದ್ರೆ ಏನು ಗೊತ್ತಿದೆಯಾ ನಿಮ್ಗೆ? ಅಂದ್ರೆ ಡಿಪ್ಲೊಮಾ ಕೋರ್ಸ್ ಅಂತ ಕರಿಬೇಕಾದ್ರೆ ಸರ್ಕಾರದ ಅನುಮತಿಯನ್ನು ಪಡಿಬೇಕಾಗತ್ತೆ ಅಂಡರ್ ದ ಕರ್ನಾಟಕ ಎಜುಕೇಶನ್ ಆಕ್ಟ್. ಅದ್ರ ಬದಲು ನೀವೇನ್ ಹಾಕ್ಬೋದಾಗಿತ್ತು ಉದ್ದೇಶ, ಮುಂದೆ ಅದನ್ನ ಪಡ್ಕತ್ತೀವಿ ಬಿಡ್ತೀವಿ, ಅದ ಆಮೇಲೆ ನೀವೇನ್ ಹಾಕ್ಬೋದಾಗಿತ್ತು, ಸ್ವಯಂ ಉದ್ಯೋಗಕ್ಕೆ ಅನುಕೂಲಕರವಾಗುವಂತ ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟುವುದು, ತರಬೇತಿಗಳನ್ನ ನಡೆಸುವುದು, ಶಿಕ್ಷಣದ ಕೋರ್ಸ್ಗಳನ್ನ ನಡೆಸುವುದು ಹಾಕಬಹುದಲ್ಲ. ಡಿಪ್ಲೊಮಾ ಅಂತ ಯಾಕೆ ಹಾಕೈತೆ? ಹಾಗಾದ್ರೆ ಬ್ಯಾಚುಲರ್ ಡಿಗ್ರಿ ಮಾಡಲ್ವಾ? ಸರ್ಟಿಫಿಕೇಟ್ ಕೋರ್ಸ್ ಮಾಡಲ್ವಾ? ನೋಡಿ ಯಾವ ರೀತಿಯ ನಮ್ಮ ಇದನ್ನ ಹಾಕೊಂಡಿದೀವಿ ನಾವು ಅಂತ ಹೇಳಿ. ಆಮೇಲೆ ಇನ್ನೊಂದು ಹಾಕೊಂಡಿದ್ದಾರೆ, ಪ್ರಿಂಟಿಂಗ್, ಸ್ಕ್ರೀನ್ ಪ್ರಿಂಟಿಂಗ್, ಜಾಹೀರಾತು ಸೇವೆ ಕೈಗಾರಿಕೆ ಅಂತ ಕೇಳೋದು. ಸ್ವಾಮಿ, ಸ್ಕ್ರೀನ್ ಪ್ರಿಂಟಿಂಗ್ ಅನ್ನೋದೇ ಬಿದ್ದೋಗ್ಬಿಟ್ಟಿದ್ದೀವಿ, ಇಲ್ಲೇ ಇಲ್ಲ ಅದು. ಯಾಕಂದ್ರೆ ಈಗ ಹೊಸ ಹೊಸ ಟೆಕ್ನಾಲಜಿಗಳು ಬಂದು ಬೇರೆ ರೀತಿಯ
ರೀತಿಯ ಪ್ರಿಂಟಿಂಗ್ ಗಳು ಬಂದಿದ್ದಾವೆ. ಡಿಜಿಟಲ್ ಪ್ರಿಂಟಿಂಗ್ ಬಂದಿದೆ, ಆಫ್ಸೆಟ್ ಪ್ರಿಂಟಿಂಗ್ ಆಯ್ತು, ಈಗ ಡಿಜಿಟಲ್ ಪ್ರಿಂಟಿಂಗ್. ಎಲ್ಲಿದೆ ಸ್ಕ್ರೀನ್ ಪ್ರಿಂಟಿಂಗ್? ಕಲರ್ ಹಾಕಿ ಕೈಯಿಂದ ಒಂದೊಂದೇ ಪ್ರಿಂಟ್ ತೆಗೆಯೋದು. ಯಾಕೆ ಹಾಕೊಂಡಿದೀವಿ ಗೊತ್ತಿಲ್ಲ ಸರ್. ನಾವ್ ಯಾರ ತಕ್ಕ ಹೋದ್ವಿ, ಅವ್ರದ್ದು ಕಾಪಿ ಮಾಡಿದ್ವಿ, ಯಾವ್ದೋ ಒಂದೆರಡು ಸರಿ ಇದೆ ಅಂತ ಅನಿಸ್ತು, ಆಯ್ತು ಮಾಡಿದ್ವಿ ಸರ್. ಹೀಗೆ ನಮ್ಮ ಬೈಲಾವನ್ನ ನಾವು ಉದ್ದೇಶಗಳು, ಯಾವ ಉದ್ದೇಶಕ್ಕೆ ಈ ಸಂಸ್ಥೆನ ಆರಂಭ ಮಾಡ್ಲಿಕ್ಕೆ ಹೊರಟಿದ್ದೀವಿ ಆ ಉದ್ದೇಶಗಳನ್ನೇ ಸರಿಯಾಗಿ ನೋಡೋದಿಲ್ಲ. ಅಂದ್ಮೇಲೆ ನಾವು ಸಹಕಾರಿ ಸಂಸ್ಥೆ ಯಾವ ರೀತಿ ಕಟ್ತೀವಿ, ನಮ್ಮ ಬೈಲಾವನ್ನ ನಾವು ಯಾವ ರೀತಿ ಪರಿಗಣಿಸ್ತೀವಿ, ನಾವೇನೇ ಆ ಬೈಲಾಗೆ ನಾವು ಗೌರವವನ್ನ ಕೊಡದಿದ್ರೆ ಆ ಬೈಲ ನಮಗೆ ಯಾಕೆ ಗೌರವ ಕೊಡುತ್ತೆ ಹೇಳ್ತೀರ? ನೋಡ್ರಿ, ನೀವು ಗೌರವ ತಗೊಳ್ಳಿ ಅಂತ ಮಾತಾಡ್ತಾರೆ. ಅರೆ ನಾವೇ ನಮ್ಮ ಬೈಲಾಗ ಗೌರವ ಕೊಟ್ಟಿಲ್ಲ, ಅದ್ಯಾಕೆ ನಮ್ಗೆ ಗೌರವ ಕೊಡುತ್ತೆ ಅಲ್ವಾ? ಆದ್ದರಿಂದ ಈ ರೀತಿಯ ಸಂಗತಿಗಳನ್ನ ತೆಗೆದು ಬೈಲಾ ಅನ್ನುವಂಥದ್ದು ಏನಿರ್ಬೇಕು ಅಂತ ಹೇಳ್ತಾ ಬರ್ತೀನಿ. ಮುಂದೆ ಹೇಗಿರ್ಬೇಕು ಅಂತ ಆಮೇಲೆ ಹೇಳ್ತೀನಿ. ನಿಮ್ಗೆ ತಿಳುವಳಿಕೆ ದೃಷ್ಟಿಯಿಂದ ಒಂದ್ ಸ್ವಲ್ಪ ಕೆಲವು ವಿಷಯಗಳನ್ನ ತಮ್ಮ ಮುಂದೆ ಇಡ್ತಾ ಇದ್ದೀನಿ ನಾನು ಅಷ್ಟೇ. ಆಮೇಲೆ ಈ ನನ್ನ ಹತ್ರ ಬಂದಂತ ಸಹಕಾರಿ ಸಂಸ್ಥೆ ಒಂದು ಮಲ್ಟಿಪರ್ಪಸ್ ಕೋಆಪರೇಟಿವ್ ಸೊಸೈಟಿ. ಶಬ್ದ ಹಾಕೊಂಡಿಲ್ಲ, ಆದ್ರೆ ಮಲ್ಟಿಪರ್ಪಸ್ ಸೊಸೈಟಿ. ಯಾಕಂದ್ರೆ ಕ್ರೆಡಿಟ್ ಸೊಸೈಟಿ ಅಂತ ಕೂಡಲೇ ಜಾಸ್ತಿ ಶೇರ್ ಕಲೆಕ್ಟ್ ಮಾಡ್ತಾರ ಅಂತ ಹೇಳಿ ಅಲ್ಲಿ ದುಡ್ಡು ಕೊಟ್ಟಿದ್ದಾರೆ. ಅವ್ರು ARO DRO ಪಾಪ ಮಾಡಿ ಕೊಟ್ಟಿದ್ದಾರೆ ರಿಜಿಸ್ಟ್ರೇಷನ್. ಅಲ್ಲಿ ಏನ್ ಹೇಳ್ತಾರೆ, ಸದಸ್ಯರ ಸಹಕಾರವನ್ನು ನಡೆಸಬೇಕಾದ್ರೆ ಕನಿಷ್ಠ ವ್ಯವಹಾರ ಪ್ರಮಾಣ ಕೆಳಗಿರಂತಿರಬೇಕು. ಇದು ಈಗಲೂ ನೆನಪಿದೆ. ನಾನು ಸೌಹಾರ್ದ ಫೆಡರಲ್ ಕೋಆಪರೇಟಿವ್ ರಚನೆ ಫಸ್ಟ್ ನಮ್ಮ ಸೌಹಾರ್ದದಲ್ಲಿ ಮಾಡಬೇಕಾದಾಗ ಇದನ್ನ ತಯಾರು ಮಾಡಿದ್ದೀವಿ. ಯಾವುದು ಈ ಬೈಲಾ ಸಹಕಾರಿ ಯಾವುದೇ ರೀತಿಯ ಠೇವಣಿ ಯೋಜನೆಯಲ್ಲಿ ಪಿಗ್ಮ ಹೊರತುಪಡಿಸಿ ಕನಿಷ್ಠ ₹500 1 ವರ್ಷವಾದರೂ ತೊಡಗಿಸಿರಬೇಕಂತ 2001ರಲ್ಲಿ ಬರೆದಿದ್ದು ಅದನ್ನ ಹಾಕೊಂಡಿದ್ದಾರೆ. ಅಥವಾ ಹಿಂದಿನ 1 ವರ್ಷದಲ್ಲಿ ಕನಿಷ್ಠ ₹500 ಬಡ್ಡಿಯನ್ನು ಕನಿಷ್ಠ 3 ತಿಂಗಳಿಗಿಂತ ಹೆಚ್ಚು ಬಾಕಿ ಉಳಿದಂತೆ ಇರಬೇಕು. ಅಂದ್ರೆ ತಾವೇನ್ ಮಾಡ್ತಿದ್ದೀರಿ? ಚಿನ್ನ ಬೆಳ್ಳಿ ಮಾಡ್ತಿದೀವಿ, ಮತ್ತೇನ್ ಮಾಡ್ತಿದ್ದೀರಿ ಸರ್? ಬುಕ್ ಸ್ಟಾಲ್ ಇದೆ ನಮ್ದು, ಸರಿ, ಮತ್ತೇನು? ಮತ್ತೆ ಈಗ ಆ ವ್ಯವಹಾರ ಮಾಡಿದವ್ರು ಏನ್ ಮಾಡೋದು? ನಾಳೆ ಒಬ್ಬನು ಹೋಗ್ತಾನೆ, ಸರ್ ನಾನು ಇವರ ಬುಕ್ ಸ್ಟಾಲ್ ಅಲ್ಲಿ ₹5,000 ಪುಸ್ತಕವನ್ನ ಖರೀದಿ ಮಾಡಿದ್ದೇನೆ ಕಳೆದ 1 ವರ್ಷದಲ್ಲಿ ಅಥವಾ 2 ವರ್ಷದಲ್ಲಿ, ಮತ್ತು ಇದು ಅವರ ಚಟುವಟಿಕೆಯನ್ನು ಕೂಡ ಹೇಳಿದ್ದಾರೆ ಉದ್ದೇಶದಲ್ಲಿ. ಆದ್ರೆ ನನ್ನನ್ನ ಕ್ವಾಲಿಫೈ ಮಾಡಬೇಕಾದಾಗ ಚುನಾವಣೆಗೆ ಡಿಸ್ಕ್ವಾಲಿಫೈ ಮಾಡಿ ಕೇವಲ ತಮಗೆ ಬೇಕಾದಂತಹ ವ್ಯವಹಾರಗಳನ್ನ ಮಾತ್ರ ಹಾಕಿದ್ದಾರೆ ಅಂತ ಕೋರ್ಟಿಗೆ ಹೋದ್ರೆ ನಿಮ್ ಬೈಲಾ ಹೋಯ್ತು. ಯಾಕಂದ್ರೆ ಕಾಮನ್ ಎಲ್ಲರಿಗೂ ಸಹಜವಾದ ನ್ಯಾಯ, ಆಲ್ ಆರ್ ಈಕ್ವಲ್ ಬಿಫೋರ್ ದಿ ಲಾ ಅನ್ನೋದನ್ನ ಇಲ್ಲಿ ತಗೊಂಡ್ ಬಂದಿಲ್ಲ. ಅಂದ್ರೆ ಯಾವೆಲ್ಲ ಉದ್ದೇಶಗಳನ್ನ ನಾವು ಹಾಕಿಕೊಳ್ಳುತ್ತೇವೆಯೋ ನಮ್ಮ ಬೈಲಾದಲ್ಲಿ ಆ ಎಲ್ಲ ಉದ್ದೇಶಗಳ ಕನಿಷ್ಠ ವ್ಯವಹಾರ ಇಲ್ಲಿರ್ಬೇಕಾಗತ್ತೆ. ಆದ್ದರಿಂದ ತಾವು ನಿಮ್ಮ ಉದ್ದೇಶಗಳನ್ನು ಕಡಿಮೆ ಮಾಡ್ಕೊಳ್ಳಿ, ಇಲ್ಲ ನಿಮ್ಮ ಕನಿಷ್ಠ ವ್ಯವಹಾರಗಳನ್ನ ಹೆಚ್ಚು ಮಾಡ್ಕೊಳ್ಳಿ. ಟೈಪ್ ಆಫ್ ಆರ್. ಉದಾಹರಣೆಗೆ ನಾನೊಂದು ಹೋಟೆಲ್ ಉದ್ದಿಮೆದಾರರ ಸಹಕಾರಿ ಸಂಘ ಅಂತ ಇಟ್ಕೊಳ್ಳಿ. ಸಾಲ ಠೇವಣಿ ಅಲ್ಲೂ ಮಾಡ್ತಾರೆ. ಅದಲ್ಲದೆ ನಮ್ಮ ಸಂಸ್ಥೆ ನಡೆಸುವ ಹೋಟೆಲಿನಲ್ಲಿ ಕನಿಷ್ಠ 5,000 ವಹಿವಾಟನ್ನ ನಡೆಸಿರಬೇಕು ಬರೀರಿ. ನೀವು ಮಾರ್ಕೆಟಿಂಗ್ ನಾಗಿದ್ರಿ, ಇಷ್ಟು ಮೌಲ್ಯದ ವಸ್ತುಗಳನ್ನ ಖರೀದಿಸಿರಬೇಕು ಬರೀರಿ. ಸೊ ಈ ರೀತಿ ಯಾವೆಲ್ಲ ಉದ್ದೇಶಗಳನ್ನ ನೀವು ಹಾಕಿಕೊಂಡಿದ್ದೀರಿ ಆ ಉದ್ದೇಶಗಳಿಗೆ ಸರಿಸಮಾನಾದಂತಹ ಮಿನಿಮಮ್ ಬಿಸಿನೆಸ್ ಇರದೆ ಹೋದ್ರೆ ನಾಳೆ ಯಾರಾದರೂ ಕೋರ್ಟ್ ನಲ್ಲಿ ಇದನ್ನು ಚಾಲೆಂಜ್ ಮಾಡಿದ್ರೆ ನಿಮ್ಮ ಬೈಲಾ ವ್ಯಾಲಿಡ್ ಆಗೋದಿಲ್ಲ. ಯಾಕಂದ್ರೆ ಉದ್ದೇಶದಲ್ಲಿ ಅದನ್ನ ಹಾಕೊಂಡಿದ್ದೀರಿ, ಕನಿಷ್ಠ ವ್ಯವಹಾರ ಮಾಡಬೇಕಾದ ಕೈ ಬಿಟ್ಟಿದ್ದೀರಿ. ಅಂದ್ರೆ ಉದ್ದೇಶ ಪೂರ್ವಕವಾಗಿ ಕೇವಲ ಕೆಲವು ವ್ಯವಹಾರ ಮಾಡುವ ಸದಸ್ಯರಿಗೆ ಮಾತ್ರ ಅಧಿಕಾರ ಕೊಟ್ಟಿರಿ, ಉಳಿದ ವ್ಯವಹಾರ ಮಾಡೋರಿಗೆ ಅಧಿಕಾರ ಕೊಟ್ಟಿಲ್ಲ. ಸೊ ದಿಸ್ ಇಸ್ ಅನದರ್ ಮಿಸ್ಟೇಕ್. ಕಾಮನ್ಲಿ ನಾವು ಮಾಡಿದೀವಿ, ಮಾಡ್ತಾ ಇದೀವಿ. ನಾನು ಈ ರೀತಿ ಸುಮಾರು ಹೇಳ್ತಾ ಹೋಗ್ಬೋದು. ಕೆಲವು ಮಾತ್ರ ಇಲ್ಲಿ ಸಮಯದ ಮಿತಿಯಲ್ಲಿ ಕೆಲವು ಹೇಳ್ತಾ ಇದ್ದೀನಿ ನಾನು. ಇನ್ನು ಕೆಲವರಿಗೆ ಒಂದು ಗೊಂದಲ ಇರ್ತದೆ, ಹಾಕಿರ್ತಾರೆ ಏನಂತ, ಸಹಕಾರಿಗೆ ಸಂದಾಯ ಮಾಡಬೇಕಾದಂತ ಯಾವ್ದಾದ್ರು ಮೊತ್ತವನ್ನ 500 ₹1,000 ಅಥವಾ 1 ವರ್ಷಕ್ಕಿಂತ ಜಾಸ್ತಿ ಇಟ್ಕೊಂಡಿದ್ರೆ ಆತ ಸದಸ್ಯದಲ್ಲಿ ಮುಂದುವರಿಯಲು ಅರ್ಹನಾಗಿರತಕ್ಕಂಥಲ್ಲ ಅಂತ ಹಾಕಿರ್ತೀವಿ. ಆದ್ರೆ ಆತನ ಮೆಂಬರ್ಶಿಪ್ ಸಿಗಲ್ಲ. ಯಾಕೆ ಅಂತ ಕೇಳಿದ್ರೆ, ಸರ್ ಸಾಲ ಇದೆಯಲ್ಲ ಸರ್ ಕೊಟ್ಟಿದ್ದು, ಮೆಂಬರ್ಶಿಪ್ ತೆಗೆದ್ಬಿಟ್ರೆ ಹೆಂಗೆ ಅಂತ. ಅವ್ರು ಯಾರು ಕೂಡ ಬೈಲಾ ಓದಿಲ್ಲ ಅನ್ನಕ್ಕೆ ಮತ್ತು ಕಾನೂನು ಓದಿಲ್ಲ ಅನ್ನಕ್ಕೆ ಇದೊಂದು ಉದಾಹರಣೆ. ನಮ್ಮಲ್ಲಿ ಏನ್ ಹೇಳುತ್ತೆ ಕಾನೂನಲ್ಲಿ ಕೂಡ, ನಾವು ಯಾರ ಮೇಲೆಲ್ಲ ಮೊಕದ್ದಮೆ ಹೂಡಬಹುದು ನಮ್ಮ ಬಾಕಿ ವಸೂಲಿಗೆ. ಸದಸ್ಯ, ಮೃತ ಸದಸ್ಯ, ಹಿಂದಿನ ಸದಸ್ಯ ಅಂದ್ರೆ ರಾಜೀನಾಮೆ ಕೊಟ್ಟು ಹೋಗ್ಯಾನ ಇವತ್ತಿಲ್ಲ, ಆಮೇಲೆ ಮೃತ ಸದಸ್ಯನ ವಾರಸುದಾರ, ಅವರೆಲ್ಲರ ಮೇಲೇನೂ ಕೂಡ ನಮ್ಮ ಸಂಘಕ್ಕೆ ಬರಬೇಕಾದ ಬಾಕಿಯನ್ನ ಪಡೆಯೋದಕ್ಕೋಸ್ಕರ ಮೊಕದ್ದಮೆ ಹೂಡ್ಲಿಕ್ಕೆ ಬರುತ್ತೆ. ನೀವೇ ಒಂದ್ ಕಡೆ ಹಾಕೊಳ್ತೀರಿ, ಆತನ 1 ವರ್ಷದ ಮೇಲೆ ಮುಂದುವರಿಯತಕ್ಕದ್ದಲ್ಲ ಸದಸ್ಯತ್ವದಲ್ಲಿ. ನೀವು ತೆಗೆಯೋದಿಲ್ಲ. ಬೈಲಾನ ಯಾರು ಉಲ್ಲಂಘನೆ ಮಾಡಿದ್ರು? ನೀವೇ ಉಲ್ಲಂಘನೆ ಮಾಡಿದ್ರು. ಸೊ ಬೈಲಾ ಉಲ್ಲಂಘನೆಗೆ ಏನ್ ಶಿಕ್ಷೆ ಇದೆ ಅನ್ನೋದು ತಮ್ಗೆ ಗೊತ್ತಿದೆ. ಯಾರಾದ್ರೂ ಒಬ್ಬರು ಇಂಥ ಒಂದು 4 ಪ್ರಕರಣ ಇಟ್ಕೊಂಡು ಇವ್ರು ಬೈಲಾ ಉಲ್ಲಂಘನೆ ಮಾಡಿರೋದ್ರಿಂದ ಇವರನ್ನ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡೋದಕ್ಕೆ ನಿರ್ಬಂಧಿಸಬೇಕು ಅಂತ ಕೋರ್ಟಿಗೆ ಹೋದ್ರೆ ನಿಮ್ಮ ಏನ್ ಹೇಳ್ತೀರಿ, ಕೋರ್ಟ್ ನಿಮ್ಮ ಚುನಾವಣೆಯಲ್ಲಿ ಸ್ಪರ್ಧಿಸುವಂತ ಅರ್ಹತೆಯನ್ನ ತೆಗೆದುಹಾಕುವ ಎಲ್ಲ ಸಾಧ್ಯತೆಗಳಿದಾವೆ. ಇಫ್ ದ ಜಡ್ಜ್ ಹ್ಯಾವಿಂಗ್ ಸಮ್ ಮೈಂಡ್. ಯಾಕೆ ಇದು ಶಬ್ದ ಹೇಳ್ತೀನಂದ್ರೆ, ನಮ್ಮಲ್ಲಿ ಒಬ್ರು ಬಸವಲಿಂಗಪ್ಪ ಅಂತ ಒಬ್ರು ಕಾನೂನು ಸಚಿವರಿದ್ರು ತುಂಬಾ ಹಿಂದೆ ನಮ್ಮ ಕರ್ನಾಟಕದಲ್ಲಿ. ಈ ಬಸವಲಿಂಗಪ್ಪನವರು
ಬಹುಶಃ ಹಳಬರಿಗೆ ಗೊತ್ತಿರ್ತದೆ, ಬೂಸಾ ಬಸವಲಿಂಗಪ್ಪ ಅಂತ ಅವ್ರು ಬಹಳ ಹೆಸರು ಖ್ಯಾತಿ. ಯಾಕೆ ಬಂತು ಅಂದ್ರೆ ಬಹಳ ಬುದ್ಧಿವಂತರು, ದಲಿತ ಸಮುದಾಯದಿಂದ ಬಂದವರು. ಬೂಸಾ ಬಸವಲಿಂಗಪ್ಪ ಅಂತ ಅವ್ರಿಗೆ ಹೆಸರು ಬಂತು. ಯಾಕೆ ಅಂದ್ರೆ ಅವ್ರು ಮಾತಾಡ್ತಾ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಏನಿದೆ, ಸಾಹಿತ್ಯ ಬೂಸಾ ಸಾಹಿತ್ಯ ಅಂತಿದ್ರು. ಹಂಗಾಗಿ ಅದು ಎಲ್ಲರೂ ಸಾಹಿತ್ಯಗಳು ಸೇರ್ಕೊಂಡು ಅವ್ರ ವಿರುದ್ಧ ಬಿದ್ದು ಕೊನೆಗೆ ಅದನ್ನ ಬೂಸಾ ಬಸವಲಿಂಗಪ್ಪ ಅಂತಾನೆ ಅವ್ರು ಮಾಡಿದ್ರು. ಅವರು ಒಂದು ಮಾತು ಹೇಳ್ತಿದ್ರು, ಸರ್ಕಾರ ಮಾಡಿರುವ ಎಲ್ಲ ಕಾನೂನುಗಳು, ಎಲ್ಲ ನಿರ್ಧಾರಗಳು, ಎಲ್ಲ ನಿಯಮಗಳು ಎಲ್ಲವೂ ನ್ಯಾಯಸಮ್ಮತವಾಗಿದ್ದಾವೆ ಅಂತ ಹೇಳ್ಬಿಡ್ತೀವಿ. ಯಾಕೆ ಒಬ್ರು ಕೇಳಿದ್ರು, ಅದೇನ್ ಸರ್ ಸಾಧ್ಯ ಇಲ್ಲ, ಚಾಲೆಂಜ್ ಆಗ್ತವೆ ಹೋಗ್ತವೆ, ಪ್ರಜಾಪ್ರಭುತ್ವದಲ್ಲಿ ಯಾವ್ದು ಸರಿ, ಬಹುಪಾಲು ಇರೋದೆಲ್ಲ ಸರಿ. ನೋಡಿ, ಮೊದಲನೇದು, ಇವತ್ತು ನಾನು ಒಂದು ಸರ್ಕಾರ ನಿರ್ಧಾರ ಮಾಡಿದೆ ಅಥವಾ ಕಾನೂನು ಮಾಡಿದೆ, ಒಂದು ಪಾಲಿಸಿ ಮಾಡಿದೆ ಅಂದ್ರೆ ಅದನ್ನ 100 ಜನರಲ್ಲಿ, ಅಂದ್ರೆ ಈಗ 1 ಕೋಟಿ ಜನ, 6 ಕೋಟಿ ಜನ ಇದ್ದೀವಿ ಅಂತ ಇಟ್ಕೊಳ್ಳಿ. ಸುಮ್ಮನೆ ಉದಾಹರಣೆಗೆ ನಾನು 100 ತಗೋತೀನಿ. 100 ಜನರಲ್ಲಿ 50% ಜನ ಅದ್ರ ಬಗ್ಗೆ ಯೋಚನೆ ಮಾಡಲ್ಲ, ತಲೆನೂ ಕೆಡಿಸ್ಕೊಳ್ಳಲ್ಲ. ಇನ್ನು 50% ಜನ ಇದ್ಯಾಕೋ ಸರಿ ಇಲ್ಲ ಅಲ್ರಿ, ಇದು ಸರಿ ಇಲ್ಲ, ಏನಾದ್ರು ಮಾಡ್ಬೇಕು ಅಂತ. ಆಯ್ತು, ಈ ಏನಾದ್ರು ಮಾಡ್ಬೇಕು ಅನ್ನೋ 50% ಜನರಲ್ಲಿ ಇನ್ನ 50% ಜನ ಫರ್ದರ್ ಅದ್ರ ಮತ್ತೆ 2 ಭಾಗ ಮಾಡಿದ್ರೆ 50% ಏನು ಮಾಡಲ್ಲ, ಆಮೇಲೆ ಅಷ್ಟೇ ಅವರು ಹೇಳಿ ಮುಗಿತು. ಇನ್ನ 50% ಜನ ಇದಾರಲ್ಲ, ಕೋರ್ಟಿಗೆ ಹೋಗ್ಬೇಕು ಅಂತ ವಿಚಾರ ಮಾಡ್ತಾರೆ, ಇನ್ ಚಾಲೆಂಜ್ ಮಾಡೋ ಕೋರ್ಟಿಗೆ ಅಷ್ಟು ವಿಚಾರ ಮಾಡ್ತಾರೆ. ಅದರಲ್ಲಿ ಮತ್ತೆ 50% ಮಾಡಿದ್ರೆ ಅಂದ್ರೆ 12 ಜನ ಮಾತ್ರ ಕೋರ್ಟಿಗೆ ಹೋಗುವಷ್ಟು ಆಕ್ಷನ್ ತಗೋತಾರೆ. ಆದ್ರೆ ಅಲ್ಲಿ ಹೋದಾಗ ಅವರಿಗೆ ಒಳ್ಳೆಯ ವಕೀಲ, ಅಂದ್ರೆ ಇವ್ರು ಏನ್ ಹೇಳ್ಬೇಕಾಗಿದೆ ಅದನ್ನ ಸರಿಯಾಗಿ ನ್ಯಾಯದಲ್ಲಿ ಹೇಳುವಂತ ವಕೀಲರು ಸಿಗಲ್ಲ. 50% ಎಷ್ಟಾಯ್ತು, 12 ಭಾಗ ಅರ್ಧ 6 ಈ 6 ಮಂದಿಗೆ ಒಳ್ಳೆಯ ವಕೀಲ ಸಿಗಲ್ಲ. ಇನ್ನು 6 ಮಂದಿಗೆ ಒಳ್ಳೆಯ ವಕೀಲ ಸಿಗ್ತಾನೆ, ಆದ್ರೆ ಅವ್ರಿಗೆ ಒಳ್ಳೆಯ ನ್ಯಾಯಾಧೀಶರು ಮುಂದೆ ಕೇಸ್ ಬರಲ್ಲ. ಇನ್ 50% ಮಂದಿ ಎಷ್ಟಾಯ್ತು, ಅಲ್ಲಿಗೆ 3 ಪಾಯಿಂಟ್ ಚಿಲ್ಡ್ರೆ. ಅದಾದ್ಮೇಲೆ ಕೋರ್ಟ್ ನಲ್ಲಿ ಅದನ್ನ ಅರ್ಥ ಮಾಡ್ಕೊಂಡು ತೀರ್ಪು ಕೊಡ್ಬೇಕಾದ್ರೆ ಮತ್ತೆ 50-50 ಆದ್ರೆ ನಮಗೆ ಕೇವಲ 1.5%, 3ರಲ್ಲಿ 1.5% ಮಾತ್ರ ಸರ್ಕಾರದ ನಿರ್ಧಾರಗಳಿಗೆ ವಿರುದ್ಧವಾಗಿ ನ್ಯಾಯಾಲಯಗಳಲ್ಲಿ ತೀರ್ಪು ಬರುತ್ತೆ. ಆದ್ದರಿಂದ ಸರ್ಕಾರ ಮಾಡಿರೋದೆಲ್ಲ ಸರಿ ಅಂತ ಹೇಳಿದ್ರು. ಹಾಗಾಗಿ ನಾನು ತಾವು ಇದನ್ನ ಕೇಳಿದಾಗ ನೀವು ಇದನ್ನ ಮಾಡಿಲ್ಲ, ಕ್ರಮವನ್ನ ಕೈಗೊಂಡಿಲ್ಲ ಆಡಳಿತ ಮಂಡಳಿ ಅಂತ ಹೇಳ್ಬೇಕಾದಾಗ ನಿಮಗೆ ಸೂಕ್ತವಾದಂತ ವಕೀಲರು ಮತ್ತು ನ್ಯಾಯಾಧೀಶ ಸಿಕ್ಕಿದ್ರೆ ನಿಮ್ಮ ಪ್ರತಿವಾದಿಗೆ ನೀವು ಸ್ಪರ್ಧೆ ಮಾಡುವ ಹಕ್ಕನ್ನ ಕಳ್ಕೊಳ್ತೀರಿ ಅಂತ ಹೇಳೋಕೆ ಇಷ್ಟ. ಸೊ ಯಾಕಂದ್ರೆ ನಾವೇ ಹಾಕೊಂಡ ಈ ಬೈಲಾವನ್ನ ಜಾರಿಗೆ ತರುವ ಜವಾಬ್ದಾರಿ ಇರೋದು ಆಡಳಿತ ಮಂಡಳಿ ಮೇಲೆ. ನಾವು ಜಾರಿಗೆ ತರೋದಿಲ್ಲ, ಸುಮ್ಮನೆ ಕೂತಿರ್ತೀವಿ. ಹೌದಾ? ಆಮೇಲೆ ಇನ್ನು ಕೆಲವರು ಇವತ್ತಿಗೂ ತಮ್ಮ ಬಯಲಾದಲ್ಲಿ ಈ ಪ್ರಾತಿನಿಧಿಕ ಸಾಮಾನ್ಯ ನಿಕಾಯ ಅಂತ ಕಂಡಿರ್ತಾರೆ. ಸಹಕಾರಿಯ ಸಾಮಾನ್ಯ ಸಭೆಗೆ ಅಥವಾ ಸಾಮಾನ್ಯ ನಿಕಾಯದ ಅಥವಾ ಪ್ರಾತಿನಿಧಿಕ ಸಾಮಾನ್ಯ ನಿಕಾಯಕ್ಕೆ ಪ್ರಾತಿನಿಧಿಕ ಸಾಮಾನ್ಯ ಸಭೆ ಅದ ಅಥವಾ ನಿಕಾಯ ಅದರ ಸಭೆ ಅಂತ ಇಟ್ಕೊಂಡು. ಯಾಕೆ ಈ ಉದಾಹರಣೆಗೆ ಸುಗೋ ಬ್ಯಾಂಕಿಗೆ 16 ಜಿಲ್ಲೆಯಲ್ಲಿ ಇದೆ. 16 ಜಿಲ್ಲೆಯ ಸದಸ್ಯರು ಬರಕ್ಕಾಗಲ್ಲ. ಜಿಲ್ಲೆಗೆ ಒಂದೊಂದು ನಾನು ಒಬ್ಬ ಪ್ರತಿನಿಧಿಗಳಂತ ಮಾಡಿ ಅಥವಾ ಇಬ್ಬಿಬ್ಬರನ್ನ ಪ್ರತಿನಿಧಿಗಳನ್ನು ಮಾಡಿ ಅವ್ರನ್ನ ಅವ್ರು ಆಯ್ಕೆ ಮಾಡಿ ಆ ಪ್ರತಿನಿಧಿಗಳು ಮತ್ತೆ ನಿರ್ದೇಶಕನ ಆಯ್ಕೆ ಮಾಡ್ಬೇಕು. ಈ ಜಿಲ್ಲೆಗೆ 5 ಮಂದಿರೋ ಇಬ್ಬರು ನಾವು ಆಯ್ಕೆ ಮಾಡ್ಕೊಂಡ್ ಬರ್ತಲ್ಲ, ಅವ್ರು ಬಂದು ಅಟೆಂಡ್ ಆಗ್ಬಿಟ್ರೆ ಅವರು ಪ್ರಾತಿನಿಧಿಕ ಸಾಮಾನ್ಯ ಸಭೆ, ಅದು ರೆಪ್ರೆಸೆಂಟೇಟಿವ್ ಜನರಲ್ ಬಾಡಿ. ಇದನ್ನ ನಾವ್ ಯಾರು ಪ್ರೈಮರಿ ಕೋಆಪರೇಟಿವ್ ಸೊಸೈಟಿ ಅಗತ್ಯವೇ ಇಲ್ಲ, ಆದ್ರೆ ನಾವೆಲ್ಲ ಇದನ್ನ ಹಾಕೊಂಡಿದ್ವಿ. ಆಮೇಲೆ ಯಾವ ರೀತಿ ಕಳಿಸ್ಬೇಕು ನಮ್ಮ ಯಾವುದು ಜನರಲ್ ಬಾಡಿ ಇದನ್ನ ಯಾವುದು ನೋಟಿಸ್ ಅಲ್ಲಿ ಸಾಮಾನ್ಯ ಅಂಚೆ, ಸುಕೃತಿಯೊಂದಿಗೆ ಬಹು ಪ್ರಮಾಣದ ಅಂಚೆ, ವಿದ್ಯುನ್ಮಾನ ಅಂಚೆ, ಹಿಂಗೆಲ್ಲ ಏನೇನೋ ಸೂಕ್ತ ಸ್ವೀಕೃತಿಯೊಂದಿಗೆ ತಲುಪಿಸುವ ಸ್ಥಳೀಯ ಅಂಚೆ, ಲೋಕಲ್ ಡೆಲಿವರಿ ವಿತ್ ಸಿಗ್ನೇಚರ್ ಅಂತೆಲ್ಲ ಹಾಕೊಟ್ಬಿಟ್ಟು ಕಾನೂನಲ್ಲಿ ಎಲ್ಲ ಅವಕಾಶ ಕೊಟ್ಟಿದ್ದಾರೆ. ಇದನ್ನ ಕಾನೂನು ತರೋದಕ್ಕೆ ಮುಂಚೆ ನೆನಪಿದೆ, ವಿಶ್ವನಾಥ್ ಹಿರೇಮಠರು ಬಂದಿದ್ದಾರೆ ನನ್ನ ಜೊತೆ, ಗೊತ್ತಿಲ್ಲ, SMS ಸೇರಿಸ್ಬಿಟ್ಟಿದ್ದೆ ಇದಕ್ಕೆ ಕಿರು ಸಂದೇಶ. ನಾನು ಪ್ರಿನ್ಸಿಪಲ್ ಸೆಕ್ರೆಟರಿ ತಕ್ಕ ಹೋಗಿ ಕೇಳಿದೆ, ಇಂಥವೆಲ್ಲ ಒಂದು 4-5 ಇಟ್ಕೊಂಡು, ಸ್ವಾಮಿ ನಾನು ದಯವಿಟ್ಟು ತಿಳಿಸಿ ನನ್ನ ಈ 1 ಪುಟದ ನೋಟಿಸ್ ಅನ್ನ SMS ನಾನು ಹೆಂಗ್ ಕಳಿಸ್ಬೇಕು ತೋರಿಸಿ, ಅದು ಏನಾದ್ರು ಟೆಕ್ನಾಲಜಿ ಇದೆಯಾ. ದೆನ್ ಅದ್ ನೋಡಿ ಹಿಂಗೆ ಅಲ್ಲೇ ಹೊಡೆದಾಕಿ ನಾನ್ಸೆನ್ಸ್, ಯಾರೋ ಡ್ರಾಫ್ಟ್ ಆಗಿರೋ ಅಂತ ಬೈದ. ಸೊ ಹೀಗೆ ಆದ್ರೆ ಕಾನೂನಾಗಿರೋದೆಲ್ಲ ನಾನು ಕಾಪಿ ಯಾಕೆ ಮಾಡ್ಕೋಬೇಕು, ನಾನು ಯಾವ ರೀತಿ ಕಳಿಸ್ತೀನಿ ಅಂತ ತೀರ್ಮಾನ ಮಾಡ್ಕೋಬೇಕಲ್ಲ. ನಿಮ್ಗೆ ಗೊತ್ತಿರ್ಲಿ ಇನ್ನೊಂದು ಘಟನೆ ಹೇಳ್ಬಿಡ್ತೀನಿ. ನಾನು DCC ಬ್ಯಾಂಕಿನಲ್ಲಿ ಜನರಲ್ ಬಾಡಿಗೆ ಹೋಗಿದ್ದೆ ಆರಂಭ ದಿನಗಳನ್ನ ಹೇಳ್ತಾರೋ, ಸುಮಾರು 25 ವರ್ಷದ ಹಿಂದೆ. ಆಗ ನಮ್ಮ RDCC ಬ್ಯಾಂಕ್ ಈಗಲೂ ಕೊಪ್ಪಳ ಮತ್ತು ರಾಯಚೂರು ಜಿಲ್ಲೆಗೆ ಒಂದೇ. ಅದಕ್ಕೆ ಆಡಳಿತ ಮಂಡಳಿ ಇರ್ಲಿಲ್ಲ, DC ಇಲ್ಲ, ಆಡಳಿತ ಅಧಿಕಾರಿ. ಇವ್ರು ಏನ್ ಮಾಡಿದ್ರು ನಮ್ಮವ್ರು ಅಂದ್ರೆ, ಯಾರು ಈ DCC ಬ್ಯಾಂಕ್ನವರು, ಅವಾಗ ಸ್ವಲ್ಪ ಕಷ್ಟದಲ್ಲಿ ಇತ್ತು ಬ್ಯಾಂಕು. ಕೆಲವೊಂದಿಷ್ಟು ಇವನ್ನ ಯಾವ್ದನ್ನ ನೋಟಿಸ್ಗಳನ್ನ ಆ ಸೆಕ್ರೆಟರಿಗಳು ಬಂದಿರ್ತಾರಲ್ಲ, ಈ ಬ್ಯಾಂಕ್ ಪ್ರೈಮರಿ ಅಗ್ರಿಕಲ್ಚರ್ ಕಂಪನಿ ಸೆಕ್ರೆಟರಿಗಳು, ಅವ್ರಿಗೆ ಕೊಟ್ಟು ಸಹಿ ತಗೊಂಡಿದ್ದಾರೆ. ಇನ್ ಕೆಲವನ್ನ ಪೋಸ್ಟ್ ಮಾಡಿದ್ದಾರೆ. ನಾನು ಸಭೆ ಆರಂಭ ಆಯ್ತು, ಪ್ರಾರ್ಥನೆ ಆಯ್ತು, ಇನ್ನೇನು ಅವರು ನೋಟಿಸ್ ಓದ್ಬೇಕು, ಯಾರು DC. ನಾನು ಸರ್ ಒಂದು ಪಾಯಿಂಟ್ ಆಫ್ ಆರ್ಡರ್ ಅಂತ ಹೇಳಿ, ಉಳಿದವರಿಗೆ ಇದು ಅರ್ಥ ಆಗೋದಲ್ಲ ಅನೇಕರಿಗೆ, ನಾನೇನು ಶಾಸಕ ಆಗಿದ್ದಿಲ್ಲ ಅವಾಗ, ಅದು ಬೇರೆ. ಪಾಯಿಂಟ್ ಆಫ್ ಆರ್ಡರ್ ಹಾಕಿದ್ರು. ಏನು ಅಂದ್ರೆ
ಈ ಸಭೆ ನಿಯಮಬದ್ಧವಾಗಿಲ್ಲ ಅನ್ನೋ ಒಂದು ಆಕ್ಷೇಪದ ಅಂಶಕ್ಕೆ ಪಾಯಿಂಟ್ ಆಫ್ ಆರ್ಡರ್ ಅಂತ ಕರೀತಾರೆ. ಸೊ ಡಿ ಸಿ ತಕ್ಷಣ ವಾಟ್ ಇಸ್ ದ ಪಾಯಿಂಟ್ ಆಫ್ ಆರ್ಡರ್ ಅಂತ ನಾನು ಬೈಲಾ ತೆಗೆದು ಓದಿ, ನೋಡಿ ಸರ್, ಇಲ್ಲಿ ಈ ರೀತಿ ಕಳಿಸ್ಲಿಕ್ಕೆ ಅವಕಾಶ ಇದೆ, ಸ್ವೀಕೃತಿಯೊಂದಿಗೆ ಕಳಿಸೋದಕ್ಕಿದೆ, ವಿದ್ಯುನ್ ಇದು ಎಂತದ್ದಿದೆ, ರಿಜಿಸ್ಟರ್ ಪೋಸ್ಟ್ ಕಳ್ಸಕ್ಕಿದೆ, ಸಾರಿ ರಿಜಿಸ್ಟರ್ ಪೋಸ್ಟ್ ಅಲ್ಲಿ ಏನದು ಸರ್ಟಿಫಿಕೇಟ್ ಆಫ್ ಪೋಸ್ಟಿಂಗ್ ಕಳ್ಸಕ್ಕಿದೆ. ಇವ್ರೇನ್ ಮಾಡಿದ್ದಾರೆ ಇಲ್ಲಿ, ಅಥವಾನು ಇಲ್ಲ, ಅಥವಾ ಭಾಗಶಃ ಶಬ್ದ ಬಳಸಿಲ್ಲ, ಯಾವ್ದಾದ್ರೂ ಒಂದರ ಮೂಲಕ 100% ಕಳಿಸ್ಬೇಕು. ಆದ್ರೆ ಇಲ್ಲಿ ಕೆಲವನ್ನ ಅವರು ಸ್ವೀಕೃತಿಯೊಂದಿಗೆ ಸ್ಥಳೀಯ ಡೆಲಿವರಿ, ಕೆಲವನ್ನ ಅವರು ಅಂಚೆ ಮೂಲಕ ಕಳಿಸಿರೋದ್ರಿಂದ ಈ ನೋಟಿಸ್ ಸರ್ವ್ ಈಸ್ ನಾಟ್ ಇನ್ ಅಕಾರ್ಡೆನ್ಸ್ ವಿತ್ ದ ಬೈಲಾ. ದಟ್ಸ್ ವೈ ದಿಸ್ ಸಭೆ ಅಂದ್ರೆ ಈ ಜನರಲ್ ಬಾಡಿ ಈಸ್ ಇನ್ವ್ಯಾಲಿಡ್ ಅಕಾರ್ಡಿಂಗ್ ಟು ದಿ ಬೈಲಾ ಅಂತ ಹೇಳಿದ್ದ. ನಾನು ಹೇಳ್ತಿರೋದು 25 ವರ್ಷ ಡಿ ಸಿ ಬೈಲಾ ತರಿಸಿದ್ರು, ತೆಗೆದು ನೋಡಿದ್ರು, ಅವ್ರು ಕರೆದ್ರು, ತೆಗಿಸಿದ್ರು, ಸರ್ ಇದು ಪುಸ್ತಕ ಹೆಂಗೆ ಡೆಲಿವರಿ ಆಗಿದೆ ಅಂತ. ಹೌದು ಸರ್, ಕೆಲವರಿಗೆ ನಾವು ಸೆಕ್ರೆಟರಿ ಕೊಟ್ಟಿವಿ, ನೋಡಿ ಅವ್ರ ಸೈನ್ ಇದೆ, ಇನ್ನು ಉಳಿದವರಿಗೆ ನಾವು ಪೋಸ್ಟ್ಗೆ ಕೂದ್ರಿ. ಅವ್ರ ಪ್ರಶ್ನೆ ಏನು ಅಂದ್ರೆ, ಅರ್ಧ ಹಿಂಗ್ ಕಳಿಸ್ಲಿಕ್ಕಿದ್ಯಾ, ನಿಮ್ಗೆ ಚೌಚೌ ಬಾತ್ ಕೊಡ್ಲಿಕ್ಕೆ ಪ್ರಾವಿಷನ್ ಇದೆಯಾ, ಅಥವಾ ಒಂದ್ ಪ್ಲೇಟ್ ಸಿರಾ ಆಮೇಲೆ ಒಂದ್ ಪ್ಲೇಟ್ ಉಪ್ಪಿಟ್ಟು ಕೊಡಕ್ಕಿದ್ಯಾ, ಎರಡನ್ನೂ ಒಂದರ ಕೊಡಕ್ಕಿದ್ಯಾ? ಈಗ ನಾನು ನಿಮ್ಗೆ ಹೇಳ್ತಿದ್ದೀನಿ, ಈಗ ನಿಮ್ಗೆ ಅರ್ಥ ಆಗ್ಲಿಕ್ಕೋಸ್ಕರ ನಾ ಚೌಚೌ ಬಾತ್ ನೆನಪಿಗೆ ಬಂತು ಸೇರಿಸಿದೆ ಅಷ್ಟೇ. ದೆನ್ ಡಿ ಸಿ ನಾನು ಆರ್ಗ್ಯುಮೆಂಟ್ ಒಪ್ಕೊಂಡು ಜನರಲ್ ಬಾಡಿಯನ್ನು ರದ್ದು ಮಾಡಿದ್ರು. ಮತ್ತೆ ಕರೀರಿ, ಫ್ರೆಶ್ ನೋಟಿಸ್ ಕೊಟ್ಟು. ನಿಮ್ಮೊಂದು ಸಣ್ಣ ಉದಾಹರಣೆ, ನೀವು ಯೋಚನೆ ಮಾಡಿ ಏನ್ ಮಾಡ್ತಾ ಇದ್ದೀರಿ ಈಗ. ಈ ರೀತಿ ಮಾಡಿದ್ವಾ ನಾವು ಎಲ್ಲರೂ? ಇದು ಒಂದು. ಎರಡನೇ, ಈ ಸ್ಥಳೀಯ ಡೆಲಿವರಿ ಕೊಡ್ಬೇಕಾದಾಗ ಇನ್ನೊಂದಿದೆ ನೋಡಿ, ಅಲ್ಲಿ ಬರ್ದಿರ್ತೀವಿ, ಸೂಕ್ತ ಸ್ವೀಕೃತಿಯೊಂದಿಗೆ ಪೋಸ್ಟಲ್ ಇದು ಕೊಡಬಹುದು ಅಂತ ಬರ್ದಿರ್ತೀವಿ. ಈಗ ನನಗೆ ಇಲ್ಲಿ ಯಾರೋ ಸುಮಾ ಪಾಟೀಲ್ ಅವ್ರು ಕಾಣಿಸ್ತಾರೆ, ಗಣೇಶ್ ಕಾಣಿಸ್ತಾರೆ, ಸುಲ್ತಾನ್ಪುರಿ ಅವ್ರು ಕಾಣಿಸ್ತಿದ್ದಾರೆ. ಅವ್ರ ಮನೆಗೆ ನೋಟಿಸ್ ಕಳಿಸ್ತೀವಿ, ಕೊಟ್ಕೊಂಡ್ ಬಿಡಪ್ಪ ಅಂತ, ನಮ್ಮ ಯಾರನ್ನ ಪ್ಯೂರ್ನ ಅಥವಾ ಸಬ್ ಸ್ಟಾಫ್ ಕಳಿಸ್ತೀವಿ. ಸುಮಾ ಪಾಟೀಲ್ ಮದುವೆ ಆಗಿರೋ ಗೊತ್ತಿಲ್ಲ ನನಗೆ, ಅವ್ರ ಮನೆಯಲ್ಲಿ ಯಜಮಾನ್ ಇದಾರೆ ಅಂತ ಭಾವಸನ, ಇವ್ರಿಲ್ಲ ಹೊರಗೆ ಬೇರೆ ಕಡೆ, ಅವ್ರ ಯಜಮಾನ್ರ ಸಹಿ ತಗೊಂಡ್ಬರ್ತಾನೆ, ಅಥವಾ ಸುಲ್ತಾನ್ಪುರಿ ಅವರಿಲ್ಲ, ಅವ್ರ ಮಗನ್ ಸಹಿ ತಗೊಂಡ್ಬರ್ತಾನೆ. ನಮ್ ಪ್ರಕಾರ ಏನು ಅವ್ರಿಗೆ ಮುಟ್ಟಿದೆ ಅಂತ ನೆನ್ಪಿಟ್ಟುಕೊಳ್ಳಿ. ಬಸವರಾಜ್ ಸುಲ್ತಾನೆ ಅವರ ಮಗ ನಮ್ಮ ಸದಸ್ಯ ಅಲ್ಲ, ಸುಮಾ ಪಾಟೀಲ್ ಯಜಮಾನ್ರ ನಮ್ಮ ಸದಸ್ಯರಲ್ಲ. ಆ ನೋಟಿಸ್ ಅನ್ನ ಪಡೆದು ಸಹಿ ಮಾಡೋ ಅಧಿಕಾರ ಅವ್ರಿಗಿಲ್ಲ. ಸೊ ಇಟ್ಸ್ ಇನ್ವ್ಯಾಲಿಡ್ ಡೆಲಿವರಿ. ನೋಡಿ, ನಮ್ಮ ಬಯಲಾದ ಸಣ್ಣ ಸಣ್ಣ ಸಂಗತಿಗಳ ಹೇಗೆ ಸಮಸ್ಯೆಗಳನ್ನು ಉಂಟು ಮಾಡಬಹುದು, ಯಾರಾದ್ರೂ ನಮ್ಗೆ ತೊಂದರೆ ಕೊಡಬೇಕು ಅಂದ್ರೆ. ಅದಕ್ಕೋಸ್ಕರ ನಿಮ್ಮ ಬಯಲಾಗಳನ್ನ ದಯವಿಟ್ಟು ಓದಿ. ಬಯಲಾಗಳ ನಮ್ಮ ಉದ್ದೇಶ ಏನಿದೆ, ನಮ್ಗೆ ಯಾವ ರೀತಿ ಇರಬೇಕು, ಅದನ್ನ ನಾವು ಯಾವ ರೀತಿ ಬರೀಬೇಕು ಅನ್ನೋದನ್ನ ಯೋಚನೆ ಮಾಡಬೇಕು. ಸುಮ್ಮನೆ ನಾವು ಯಾವ್ದೋ ಕಾಪಿ ಮಾಡೋದ್ರಿಂದ ನಾವು ಸ್ವಂತ ಸಂಸ್ಥೆ ಕಟ್ಟಕ್ಕಾಗಲ್ಲ ಮತ್ತು ಅದನ್ನ ಬೆಳೆಸಕ್ಕಾಗಲ್ಲ. ನೆನ್ಪಿಟ್ಟುಕೊಳ್ಳಿ, ಕಾಪಿನೇ. ಮತ್ತು ಇನ್ನೊಂದು ಸಂಗತಿ ಬಹಳ ಜನ ಗೊತ್ತಿರಲ್ಲ, ಈ ನಿರ್ದೇಶಕರ ಭತ್ಯೆಗಳು ಇತ್ಯಾದಿ ಬಂದಾಗ ಸಾಮಾನ್ಯವಾಗಿ ಎಲ್ಲರೂ 100 ರೂಪಾಯಿ, 500 ರೂಪಾಯಿ, 200 ರೂಪಾಯಿ ಅಂತ ಹಾಕೊಂಡಿರ್ತೀವಿ. ನಾಳೆ ಪೆಟ್ರೋಲ್ ರೇಟ್ ಜಾಸ್ತಿ ಆಯ್ತು, ಡೀಸೆಲ್ ರೇಟ್ ಜಾಸ್ತಿ ಆಯ್ತು, ಅಥವಾ ಇನ್ಫ್ಲೇಷನ್ ಅಂದ್ರೆ ನಮ್ಮ ಹಣದುಬ್ಬರ ಜಾಸ್ತಿ ಆಯ್ತು, ಸಾಕಾಗಲ್ಲ ಅಂತ ಅನ್ಸುತ್ತೆ. ಏನ್ ಮಾಡ್ಬೇಕು ನೀವು? ಮತ್ತೆ ನೀವು ಅದನ್ನ ಬೈಲಾ ಅಮೆಂಡ್ಮೆಂಟ್ ಮಾಡಿ, ಮತ್ತೆ ಬೈಲಾ ಅಮೆಂಡ್ಮೆಂಟ್ ಮಾಡಿ ರಿಜಿಸ್ಟರ್ ತಗೋಬೇಕು. ನಾವ್ಯಾರು ಲಂಚ ಕೊಡೋಲ್ಲ, ಅದು ಬೇರೆ. ನೀವು ಎಷ್ಟು ಮಂದಿ ದುಡ್ಡು ಕೊಟ್ಟು ಬೈಲಾ ಅಮೆಂಡ್ಮೆಂಟ್ ಮಾಡಿಸ್ಕೊಂಡ್ ಬರುತ್ತೆ ನಿಮ್ಗೆ ಗೊತ್ತು. ಇದು ಯಾಕೆ ಬೇಕಿದು? ನಾನು ಸುಖೋ ಬ್ಯಾಂಕಲ್ಲಿ ಮಾಡಿದ್ದೀನಿ. ನಿರ್ದೇಶಕರ ಸಭಾ ಭತ್ಯೆಗಳು, ಪ್ರಯಾಣ ಭತ್ಯೆಗಳು, ದಿನ ಭತ್ಯೆಗಳು ಯಾವುದೇ ಕಾರಣಕ್ಕೂ ನಮ್ಮ ದುಡಿಯೋ ಬಂಡವಾಳದ 0.005% ಅನ್ನ ಮೀರತಕ್ಕದ್ದಲ್ಲ. ಮುಗಿತಿಷ್ಟೇ. ಎಷ್ಟು ಕೊಡ್ಬೇಕು ನಮಗ್ ಬಿಟ್ಟಿದ್ದು. ಕಾನೂನಲ್ಲಿ ಏನ್ ಹೇಳಿದೆ, ಅದನ್ನ ಹೇಗೆ ಎಷ್ಟು ಕೊಡಬೇಕು ಅಂತ ಹೇಳಿದ್ರೆ ನಾವ್ ಹೇಳಿವಿ, ಎಲ್ಲರದು ಸೇರಿ ಇಷ್ಟು. ಆದ್ರೆ ವೈಯಕ್ತಿಕವಾಗಿ ಒಬ್ಬ ನಿರ್ದೇಶಕನ ಭತ್ಯೆಗಳು, ಎಲ್ಲಾ ಭತ್ಯೆಗಳು ಸೇರಿ 0.0015% ಆಡಬಾರ್ದು. ದಟ್ಸ್ ಆಲ್. ನಾವು ಬೈಲಾ ಅಮೆಂಡ್ ಮಾಡೋದೇ ಬೇಕಿಲ್ಲ. ಇವತ್ತು ನಮ್ಮ ಸುಕೋ ಬ್ಯಾಂಕ್ ಅಲ್ಲಿ ಒಬ್ಬ ನಿರ್ದೇಶಕನಿಗೆ ನಾವು 1 ವರ್ಷಕ್ಕೆ ಕೊಡಬಹುದಾದ ಸಭಾ ಭತ್ಯೆ, ದಿನ ಭತ್ಯೆ, ಯಾವುದೇ ಕರ್ಕಳಿ ಭತ್ಯೆಗಳು ಪುಟ್ ಟುಗೆದರ್ ಐ ಮೇ ಗಿವ್ ಅಪ್ ಟು 3.5 lakhs. ಕೊಡಲ್ಲ ನಾವು, ಅದು ಬೇರೆ. ಬಟ್ ದಿಸ್ ಇಸ್ ದ ಪವರ್ ಆಫ್ ದ ಬೈಲಾ, ಹೌ ವಿ ಆರ್ ಡಿಸೈನಿಂಗ್ ದ ಬೈಲಾ. ಸೊ ಇವತ್ತು ಸೊಸೈಟಿ ಬೆಳೀತದೆ, ಬೇರೆ ಊರ್ನಾಗ ಇರುತ್ತೆ, ಅಲ್ಲಿಂದ ಒಬ್ಬ ನಿರ್ದೇಶಕರು ಮಾಡ್ಕೊತೀವಿ. ಅವಾಗ ಏನ್ ಮಾಡ್ತೀರಿ? ಈ 500 ರೂಪಾಯಿ ಇಟ್ಕೊಂಡು ಅವ್ರು ಬರಕ್ಕಾಗತ್ತಾ? ಅಲ್ಲಿಂದ ಇಲ್ಲಿಗೆ ಎಷ್ಟು ಸಾರಿ ಬರ್ತಾರೆ? 1 ಸಾರಿ ಬರ್ತಾರೆ, 2 ಸಾರಿ ಬರ್ತಾರೆ ಮುಂದೆ. ಆದ್ರಿಂದ ನಾವು ನಮ್ಮ ಬೈಲಾ ಮಾಡ್ಬೇಕಾದಾಗ ಅನೇಕ ಯೋಚನೆಗಳನ್ನ ಮಾಡಬೇಕು, ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ಬೇಕು, ಯಾವ್ದು ಇರಬೇಕು, ಯಾವ್ದು ಇರಬಾರ್ದು ಅಂತ ನೋಡ್ಬೇಕು, ನಮ್ಗೆ ಯಾವ್ದು ಸೂಕ್ತ, ಯಾವ್ದು ಸೂಕ್ತ ಅಲ್ಲ ಅಂತ ನೋಡ್ಬೇಕು. ಆಮೇಲೆ ಹಾಗಾದ್ರೆ ಏನ್ ಮಾಡ್ಬೇಕು ನಾವು? ಒಂದು ಸಂಗತಿಯನ್ನ ದಯವಿಟ್ಟು ತಿಳಿದುಕೊಳ್ಳಿ. ಕಾನೂನಿನಲ್ಲಿ ಯಾವುದನ್ನ ಮಾಡಬಾರದು ಅಂತ ಹೇಳಿದೆಯೋ ಅದನ್ನ ಮಾಡಬಾರದು. ಅದನ್ನ ಮಾಡುವ ಯಾವ ಸೆಕ್ಷನ್ಗಳು, ಕಲಂಗಳು ಕೂಡ ಉಪವಿಧಿಯಲ್ಲಿ ಇರಬಾರ್ದು. ಯಾವುದನ್ನ ಮಾಡಲೇಬೇಕು ಅಂತ ಹೇಳಿದೆಯೋ ಅದನ್ನ ಮಾಡೋದೆಲ್ಲ ಇರಬೇಕಲ್ಲ. ಯಾವುದನ್ನ ಕಾನೂನಲ್ಲಿ ಹೇಳಿಲ್ಲವೋ ಅದೆಲ್ಲವೂ ಮಾಡಬಹುದು. ನಾವು ಬೈಲಾಗ ಬರ್ಕೊಂಡಷ್ಟೇ ಮಾಡಕ್ ಬರುತ್ತೆ. ಕಾನೂನಲ್ಲಿ ಯಾವ್ದು ಹೇಳಿಲ್ಲ ಅದನ್ನ ನಾವು ಬೈಲಾದಲ್ಲಿ ಹಾಕಿಕೊಂಡ್ರೆ ಮಾತ್ರ ಮಾಡ್ಲಿಕ್ಕೆ ಬರುತ್ತೆ. ಗೊತ್ತಿರ್ಲಿ. ಈಗ ಉದಾಹರಣೆ ನನ್ಗೆ ಗೊತ್ತಿರುವಾಗ ಅನೇಕ ಸಹಕಾರಿ ಸಂಸ್ಥೆಗಳು ತಮ್ಮ ಬೈಲಾದಲ್ಲಿ ಗ್ರಾಚ್ಯುಟಿ ಅಂತ ಹಾಕೊಂಡ್ರ, ಯಾರ್ದೋ ಕಾಪಿ ಮಾಡಿ ಹಾಕ್ಬಿಟ್ಟಿದ್ದಾರೆ. ಮೊದಲನೇ ಗ್ರಾಚ್ಯುಟಿ ಆಕ್ಟ್ ನಿಮ್ಗೆ ಅಪ್ಲಿಕೇಬಲ್ ಆಗುತ್ತಿಲ್ಲ ಅನ್ಸುತ್ತೆ, ಯೋಚನೆ ಮಾಡಿಲ್ಲ. ನೀವು ಹಾಕೇ ಬಿಟ್ಟಿರಿ. ಗ್ರಾಚ್ಯುಟಿ ಕೊಡಲ್ಲ ಈಗ ನಿಮ್ಮ ಸಹಕಾರಿಗಳಿಗೆ, ನಿಮ್ಮ ಸಿಬ್ಬಂದಿಗಳಿಗೆ. ಕೋರ್ಟಿಗೆ ಹೋಗ್ತಾರೆ ನಾಳೆ ನಿಮ್ ವಿರುದ್ಧ ನಮ್ಮ ರಿಜಿಸ್ಟರ್ ಕೋರ್ಟ್ನಾಗ. ಆ ರಿಜಿಸ್ಟರ್ ನಿಮ್ಗೆ ಅತ್ಯಂತ ಫೇವರ್ ಮಾಡ್ಬೇಕಂತಿದ್ರು ಕೂಡ ಮಾಡಕ್ ಬರಲ್ಲ. ಬಿಕಾಸ್ ಯು ಹ್ಯಾವ್ ಬೈಂಡೆಡ್ ಬೈ ದ ಬೈಲಾ, ಯು ಶುಡ್ ಗಿವ್ ಗ್ರಾಚ್ಯುಟಿ. ಬಟ್ ನೆನ್ಪಿಟ್ಕೊಳ್ಳಿ, 20ಕ್ಕಿಂತ ಕಡಿಮೆ
ಸಿಬ್ಬಂದಿ ಇರುವ ಸರ್ಕಾರಿ ಸಂಸ್ಥೆಗಳು ಗ್ರಾಚ್ಯುಟಿ ಆಕ್ಟ್ ಅಪ್ಲಿಕೇಬಲ್ ಆಗಲ್ಲ. ವೈ ಯು ಹ್ಯಾವ್ ಪುಟ್ ದಟ್ ಗ್ರಾಚ್ಯುಟಿ? ಎಷ್ಟು ಜನ ಹಾಕೊಂಡಿರಿ, ನೀವು ಹೋಗಿ ತೆಗೆದು ನೋಡ್ಕೊಳ್ಳಿ ನಿಮ್ಮ ಬೈಲಾನ, ಯಾರ ಕಾಪಿ ಮಾಡಾಕ ಬಿಟ್ಟಿರ್ತದೆ. ಹಾಗೇನೆ ಈ ವರ್ಗಾವಣೆ, ಪದೋನ್ನತಿ ಅಂತೆಲ್ಲ ಸೇರಿಸ್ಬಿಟ್ಟಿದ್ದಾರೆ. ಈ ವರ್ಗಾವಣೆ, ಪದೋನ್ನತಿ ಇಂಥವೆಲ್ಲ, ಅದರ ಪ್ರಮೋಷನ್ ಕೊಡೋದು, ಟ್ರಾನ್ಸ್ಫರ್ ಮಾಡೋದು, ಇವೆಲ್ಲ ನಮ್ಮ ಸರ್ಕಾರಿಯ ಸೇವಾ ನಿಯಮಗಳಲ್ಲಿ ಇರಬೇಕು, ಬೈಲಾದಲ್ಲಿ ಇರಬಾರ್ದು. ಬಿಕಾಸ್ ಬೈಲಾ ಈಸ್ ನೆಸೆಸರಿ ಟು ಅಮೆಂಡ್ ಬೈ ದ ರಿಜಿಸ್ಟ್ರಾರ್. ಅವರ ಒಪ್ಪಿಗೆ ಕೊಡ್ಬೇಕಾಗತ್ತೆ, ಜನರಲ್ ಬಾಡಿ ಮಾಡಿದ್ಮೇಲೆ, ಒಪ್ಪಿಗೆ ಕೊಟ್ಮೇಲೆ. ಅಲ್ಲಿ ಸುಮ್ಮನೆ ಅನಗತ್ಯವಾಗಿ ನಮಗೆ ತೊಂದರೆ, ಕಿರುಕುಳ ಮತ್ತು ವಿಳಂಬ. ಆದ್ರೆ ಅದೇ ನಾವು ಸೇವಾ ನಿಯಮ ಮಾಡ್ಕೊಂಡ್ರೆ ನಮ್ಮ ಜನರಲ್ ಬಾಡಿ ಅಂತಿಮ. ಉದಾಹರಣೆಗೆ ಹೇಳ್ತೀನಿ, ನಮ್ಮ ಸುಕೋ ಬ್ಯಾಂಕಿನ ಸೇವಾ ನಿಯಮದಲ್ಲಿ ನಾವು ಒಂದು ಹಾಕಿದೀವಿ ನಮ್ಮ ಅನುಭವದ ಮೇಲೆ. ನಾರ್ಮಲಿ ಏನಿದೆ, 58 ವರ್ಷಕ್ಕೆ ನಿವೃತ್ತಿ ಆಗ್ಬೇಕು ಅಂತಿದೆ, ಎಲ್ಲರೂ ಹಾಕೊಂಡಿರ್ತೀವಿ, ನಮ್ಮ ಸೇವಾ ನಿಯಮದಲ್ಲಿ ಹಾಕೊಂಡಿವಿ. ಆದ್ರೆ ನಾವು ಹೇಳಿದೀವಿ, ಯಾರು ಈ ಸಹಾಯಕ ಸಿಬ್ಬಂದಿಗಳಿದ್ದಾರೆ, ಅಸಿಸ್ಟೆಂಟ್ಸ್ ಅಂತ ಇದು, ಯಾರು ನಮ್ಮ ಸಬ್ ಸ್ಟಾಫ್ ಅಂತ ಕರಿತೀವಿ, ಪಿವರ್ ಅಂತ ಕರಿತೀವಿ, ಯಾವುದೇ ಹೆಸರಿನಲ್ಲಿ ಕರೆಯುವ ಸಬ್ ಸ್ಟಾಫ್ ಅಥವಾ ಡಿ ಅಂತ ಕರಿತೀವಿ, ಡಿ ಕ್ಲಾಸ್, ಅವರು ಗರಿಷ್ಠ ತಮ್ಮ 40ನೇ ವಯಸ್ಸು ಅಥವಾ 10 ವರ್ಷ, ಇದರಲ್ಲಿ ಯಾವುದು ಮೊದಲು ಅಷ್ಟೇ ಅವರು ನಮ್ಮಲ್ಲಿ ಸೇವೆ ಮಾಡ್ಲಿಕ್ಕೆ ಅವಕಾಶ. ಅಗತ್ಯವಿದ್ದಲ್ಲಿ ಇನ್ನು 2 ವರ್ಷ ಆಡಳಿತ ಮಾಡಲಿಕ್ಕೆ ಮುಂದುವರಿಸಬಹುದು. 12 ವರ್ಷ ಮುಗಿತ್ ಲಾಸ್ಟ್. 12 ವರ್ಷ ಸರ್ವಿಸ್ ಮಾಡಿದ್ರೆ ಅಥವಾ ಹೊರಗೆ ಹೋಗ್ಬೇಕು. ಆರ್ ವೆನ್ ಈಸ್ ಅಟೈನಿಂಗ್ 40 years ಹೊರಗೆ ಹೋಗ್ಬೇಕು. ಅಂದ್ರೆ ಇದು ಅಮಾನವೀಯವ ಅಂತ ಕೇಳ್ಬೋದು ಬಹಳ ಜನ. ಮುಂದೆ ಯಾಕ್ರಿ ಸರ ಇನ್ನು 18 ವರ್ಷ ಸರ್ವಿಸ್ ಇರ್ತಿರ್ತದೆ. ನೋಡಪ್ಪ, ಅವನು ಆಗ್ಲೇ ಏನಾಗಿರ್ತದೆ, ನಮ್ಮ ಅಧಿಕಾರಿಗಳು ಹೊಸಬರು ಬರ್ತಿರ್ತಾರೆ, ಹೆಂಗ್ ಹುಡುಗರು ಬರ್ತಿರ್ತಾರೆ. ಅವ ಸಬ್ ಸ್ಟಾಫ್ ಆಗ್ಲೇ 15-20 ವರ್ಷದಿಂದ ಇರ್ತಾನೆ. ಅವ್ರು ಹೇಳ್ತಾರೆ, ಇವ್ರು ಏನೇನು ಹೇಳಕ್ ಬೇಡ, ನನ್ಗೆ ಗೊತ್ತ ತಗೊಳ್ರಿ, ಸುಮ್ನಿರಿ, ನಾನು ನಿಮ್ಮ 20 ಮಂದಿ ಆಫೀಸರ್ ನೋಡಿ ಆಗ್ಲಿ. ಇವ್ನಿಗೆ ಹೊಸ ಅಧಿಕಾರಿ ಸ್ವಲ್ಪ ಸಮಸ್ಯೆ ಆಗುತ್ತೆ. ನಾನು ಬಹಳ ಕಡೆ ನೋಡಿದೀನಿ, ತೀರ್ಪಡಿ ಮಾಡಕ್ಕಿಂತ ಮುಂಚೆ. ನಾನು ಕೆಲವು ಶಾಖೆಗಳಲ್ಲಿ ಹೋದಾಗ ಅಲ್ಲಿದ್ದ ಸೀನಿಯರ್ ಸಬ್ ಸ್ಟಾಫ್ ಅನ್ನ ನಮ್ಮ ಅಧಿಕಾರಿಗಳು ಅಂತಾನೆ ಕರಿತಿದ್ರು. ಪಾಪ ಅದು ತಪ್ಪಿಲ್ಲ, ಕರಿಬಾರ್ದು ಅಂತ ಹೇಳಲ್ಲ. ಗೌರವ ಬೇರೆ, ಭಯದ ಬೇರೆ, ಅವನ ತೊಂದರೆ ಮಾಡ್ತಾನೆ ಭಯ. ಆದ್ರಿಂದ ನಮ್ಗೆ ಇದು ಒಂದು ಭಾಗ. ಎರಡನೇ ಭಾಗ, ಈ ಸಬ್ ಸ್ಟಾಫ್ ಗಳದ್ದು ಒಂದು ಕೆಲಸ ಏನ್ರಿ, ಇವ್ರೇನೋ ಬರೀತಿರ್ತಾರೆ, ಮಾಡ್ರೆ ತಗೊಂಬ, ಈ ಫೈಲ್ ಇಡು, ಇಲ್ಲಿ ಇದು ಕೊಡಿ ಅಂತ. ಅಂದ್ರೆ ಓಡಾಡ್ತಿರ್ಬೇಕು ಅವ್ರು. ಸ್ವಾಮಿ 40 ವರ್ಷ ಆದ್ಮೇಲೆ ಓಡಾಡೋದೇ ಕಷ್ಟ ಆಗ್ತದ್ರಿ. ಅವನ ಫಿಸಿಕಲ್ ಮೂವ್ಮೆಂಟ್ ಇಸ್ ಗೋಯಿಂಗ್ ಟು ಬಿ ರಿಸ್ಟ್ರಿಕ್ಟ್. 40 ಬೇಡ, ಕೆಲವರು 45 ಅಂತ ಇಟ್ಕೊಳ್ಳ. ವಯಸ್ಸಾದಂಗೆಲ್ಲ ಮೂವ್ಮೆಂಟ್ ಕಡಿಮೆ ಆಗುತ್ತೆ, ದೇಹ ಭಾರ ಆಗುತ್ತೆ, ಮನಸ್ಸು ಮಾಡ್ಬೇಕಂದ್ರು ದೇಹ ಮಾಡಬಾರ್ದು ಅಂತ ಅನ್ನತ್ತೆ ಅಲ್ವಾ. ಆದ್ದರಿಂದ ಹಿ ಇಸ್ ನಾಟ್ ಫಿಟ್ ಫಾರ್ ದ ಅಟೆಂಡರ್. ಹಾಗಾದ್ರೆ ಅವ್ನ ಪಾಪ 10 ವರ್ಷ 12 ವರ್ಷ ಸರ್ವಿಸ್ ಮಾಡಿ ಅವ್ರನ್ನ ಬೀದಿ ಕೈ ಬಿಟ್ಬಿಡೋದ ಬಿಟ್ಟಿಲ್ಲ. ನಾವೇನ್ ಹಾಕಿದ್ವಿ, ಆತನಿಗೆ ಕೊಡ್ಬೇಕಾದಂತ ನಾವು ಗ್ರಾಚ್ಯುಟಿ ಬರುತ್ತೆ. ಗ್ರಾಚ್ಯುಟಿ, PF ಏನಿದೆ ಅದು ಅಲ್ಲದೆ ಆತ ಇಡೀ ಸರ್ವಿಸ್ ನಲ್ಲಿ ಪಡೆದಂತ ಒಟ್ಟು ಸಂಬಳದ 50% ಆತನಿಗೆ ಕೊಡ್ತೀವಿ ಆಸ್ ಎ ಗೋಲ್ಡನ್ ಶಾಖೆ. ಯಾಕೆ, ಅವ್ನು ಹೋಗಿ ಒಂದು ಅಂಗಡಿ ಹಾಕೊಳ್ಳಿ, ಒಂದು ಟ್ಯಾಕ್ಸಿ ತಕ್ಕೊಳ್ಳಿ, ಅವ್ನು ಪಾಪ ಜೀವನ ಬೇರೆ ಮಾಡ್ಕೊಳ್ಳಿ ಅಂತ. ನಮ್ಮ ಬ್ಯಾಂಕಿನಲ್ಲಿರುವ ಸಬ್ ಸ್ಟಾಫ್ಗಳು ಆನಂದವಾಗಿದ್ದಾರೆ, ನಮ್ಮ ಹೊಸ ಅಧಿಕಾರಿಗಳು ಆನಂದವಾಗಿದ್ದಾರೆ. ಸೊ ಬೈಲಾ ಮತ್ತು ನಿಯಮಗಳನ್ನ ಈ ರೀತಿ ನಾವು ಮಾಡ್ಕೊಳಕ್ ಬರುತ್ತೆ ಅನ್ನೋದಕ್ಕೆ ಉದಾಹರಣೆಯನ್ನ ತಮಗೆ ಹಂಚ್ಕೊಳ್ತಿದ್ದೀನಿ. ಹಾಗೇನೆ ನಾವು ಗೊತ್ತಿರಲ್ಲ, ಸುಮ್ಮನೆ ನಾವು ಈ ಲಾಭದ ಇದಕ್ ಬಂದಾದ್ರು ಕೂಡ ಸುಮ್ಮನೆ ಹಾಕಿ ಬಿಡ್ತೀವಿ ನಾವು. ಏನು 25% ಮೀಸಲು ನಿಧಿಗೆ, 2% ಶಿಕ್ಷಣ ನಿಧಿಗೆ, ಅನಿರೀಕ್ಷಿತ ಸಾದಿಲ್ವಾರು ವೆಚ್ಚ ಭರಿಸಕ 20% ಹಾಕಿರ್ತೀವಿ. ಇದು ಬಹಳ ಮಂದಿ ಗೊತ್ತೇ ಇಲ್ಲ. ಈ 20% ಕಾರ್ಯಾಚರಣೆ ಮೀಸಲು ನಿಧಿ ಇದೆಯಲ್ಲ, ಇದನ್ನ ಹೆಂಗ್ ಬಳಸ್ಬೇಕು ಅಂತ ಎಲ್ಲ ಹಾಕೊಂಡಿದ್ರೆ ನೀವು ಯಾಕೆ ಹೆಂಗ್ ಬಳಸ್ತೀರಲ್ಲ. ನೀವು ಅದನ್ನ ಹಾಕೊಳ್ಳೋದಿದ್ರೆ ನಮ್ಮಲ್ಲಿ ಒಂದು ಗಾದೆ ಮಾತು ಇರ್ತದೆ, ಎಂತದ್ದು ಯಾವ್ದೋ ಇದರಲ್ಲಿ ಇದ್ದಂತ ಜೇರ್ ಅಂತ ಕರೀತಾರೆ, ಹಂಗಾಗಿಬಿಡುತ್ತೆ, ತಿನ್ನಕ್ ಬರಲ್ಲ, ಜೇನೇ ಅದು ಬಳಸಕ್ ಬರಲ್ಲ. ಹಾಗೆ ಅದನ್ನ ಹಾಕೊಳ್ಬೇಕಾಗುತ್ತೆ. ಮತ್ತು ಅಲ್ಲಿ ಹೇಳಿರುವಂತದ್ದು ನಮ್ಗೆ ಯಾವ ರೀತಿಯಲ್ಲಿ ಅದನ್ನ ಪ್ರೆಸೆಂಟ್ ಮಾಡಬೇಕು. ಉದಾಹರಣೆ ನೋಡಿ, ಸಹಕಾರಿಯ ರಚಿಸಿದ ಮೀಸಲು ನಿಧಿಗೆ 25%, ಸಂಯುಕ್ತ ಸಹಕಾರಿ ಶಿಕ್ಷಣ ನಿಧಿಗೆ 10% ಅಂತ ಹಾಕಿವಿ ನಾವು. ಸೇಲ್ಸ್ ಫಾರ್ ಎಕ್ಸಾಂಪಲ್, ನಮ್ಗೆ 1 ಕೋಟಿ ಲಾಭ ಬಂದಿದೆ ಅಂತ ಇಟ್ಕೊಳ್ಳಿ, 25 ಲಕ್ಷ ತೆಗೆದ್ವಿ, ಇನ್ನು 75 ಲಕ್ಷ ಹೋಯ್ತು. ಏನಿದೆ 2% ನಾವು ಶಿಕ್ಷಣ ನಿಧಿಗೆ ನಾವೇನ್ ಮಾಡ್ತಿದ್ವಿ, ಈಗ ಇದೇ ರೀತಿ ಹಾಕೊಂಡಿದ್ದಕ್ಕೋಸ್ಕರ 2 ಲಕ್ಷ ಕಳಿಸ್ತಾ ಇದ್ವಿ. ಆದ್ರೆ ನಾವೇನ್ ಮಾಡಿದ್ವಿ, ಸುಖ ಬ್ಯಾಂಕ್ನವರು ಡಿಮಿನಿಷಿಂಗ್ ಆರ್ಡರ್ನೇ ಮಾಡಿದ್ವಿ. ನಮ್ಮ ಬೈಲಾರ ನಿವ್ವಳ ಲಾಭವನ್ನು 5% ನಿವ್ವಳ ಲಾಭವನ್ನು ಮುಂದಿನಗಳ ಬಗ್ಗೆ ವಿನಿಯೋಗಿಸ ಇಳಿಕೆ ಕ್ರಮದಲ್ಲಿ ಅಂತ ಬರೆದ್ವಿ. ಅಷ್ಟೇ, ಇಳಿಕೆ ಕ್ರಮದಲ್ಲಿ ಶಬ್ದ ಸೇರಿಸಿದ್ವಿ. ಸೊ ಅವಾಗ ಏನಾಯ್ತು, 1 ಕೋಟಿ ಲಾಭ ಬಂತು, 25 ಲಕ್ಷ ರಿಸರ್ವ್ ಫಂಡ್ ಹೋಯ್ತು. ಮುಂದೆ 2% ಎದ್ದು ಕೊಡ್ತೀವಿ, 75 ಲಕ್ಷದ 2%, ಅಂದ್ರೆ 2 ಕೋಟಿ ಕೂಡ 2 ಲಕ್ಷ ಕೊಡಲ್ಲ, 1 ಲಕ್ಷ ಕೊಡ್ತೀವಿ, 2% ಕೊಡ್ತೀವಿ, ಬಟ್ ಇನ್ ಡಿಮಿನಿಷಿಂಗ್ ಆರ್ಡರ್. ಹಾಗಾದ್ರೆ ಎಲ್ಲಿಂದ ಬಂತು ನೋಡಿ, ನಮ್ಮ ಹಳೆಯ ಕಾಯ್ದೆ ಇದೆಯಲ್ಲ, 100 ವರ್ಷದ ಇತಿಹಾಸ ಇರೋದು ಇದೆಯಲ್ಲ, ಅದರ ಇಳಿಕೆ ಕ್ರಮದಲ್ಲೇ ಇರೋದು. ಇಲ್ಲಿ ಆ ಇಳಿಕೆ ಅನ್ನೋ ಶಬ್ದ ಬಿಟ್ಟೋಗಿದೆ ಕಾನೂನಲ್ಲಿ ಬಿಟ್ಟೋಗಿದೆ. ಅದನ್ನ ಬೈಲಾದಲ್ಲಿ ಸೇರಿಸ್ಕೊಂಡು ನಮ್ಗಿದೆ. ಅಲ್ಲಿ ಸ್ಟ್ರೇಟ್ ಲೈನ್ ಮೆಥಡ್ ಅಂತ ಬರೆದಿದ್ರೆ ನಾವು ಹಿಂಗೆ ಮಾಡ್ಬೇಕಿತ್ತು. ಹೇಳಿದಂಗೆ ಅಲ್ಲಿ ಇಳಿಕೆ ಕ್ರಮವನ್ನು ಹೊರತುಪಡಿಸಿ ಅಂತ ಬರೆದಿಲ್ಲ, ಇಳಿಕೆ ಕ್ರಮದಲ್ಲಿ ಬರೆದಿಲ್ಲ. ಆದ್ರಿಂದ ನಮಗ್ ಬಿಟ್ಟಿದ್ದು, ನೀವು 50,000 ಜಾಸ್ತಿ ಕೊಡ್ಬೇಕು ಅಂದ್ರೆ ಹಿಂಗೆ ಇಟ್ಕೊಳ್ಳಿ, ನೀವು ಕರೆಕ್ಟ್ ಆಗಿ ವೈಜ್ಞಾನಿಕವಾಗಿ ಮಾಡ್ಬೇಕಂದ್ರೆ ಬದಲಾವಣೆ ಮಾಡ್ಕೊಳ್ಳಿ, ನಿಮಗೂ ಬಿಟ್ಟಿದ್ದು. ಸೊ ಇದು ಸಣ್ಣ ಸಣ್ಣ ಉದಾಹರಣೆಗಳನ್ನು ನಿಮ್ಗೆ ಹೇಳ್ತಿದ್ದೀನಿ, ಅಂದ್ರೆ ನಿಮ್ಮ ಬೈಲಾಗಳನ್ನ ನಾವು ಯಾವ ರೀತಿ ಮಾಡ್ಕೊಂಡಿದೀವಿ. ಆದ್ರಿಂದ ಮತ್ತೊಂದು ಸಾರಿ
ಕನ್ಕ್ಲೂಡ್ ಮಾಡಿ ಪ್ರಶ್ನೋತ್ತರಕ್ಕೆ ಅರಿವು ಮಾಡಿಕೊಡೋದಕ್ಕಿಂತ ಮುಂಚೆ ನಾನು ಹೇಳೋದಿಷ್ಟೇ, ಕಾನೂನಿನಲ್ಲಿ ಯಾವುದನ್ನ ಹೇಳಿದೆಯೋ ಮಾಡ್ಲೇಬೇಕು ಅಂತ ಅದನ್ನ ಮಾಡಬೇಕು, ಯಾವುದನ್ನ ಹೇಳಿಲ್ಲವೋ ಮಾಡಬಾರದು ಅಂತ ಹೇಳಿದೆಯೋ ಅದನ್ನ ಮಾಡಬಾರದು, ಯಾವುದನ್ನ ಹೇಳಿಲ್ಲ ಕಾನೂನಲ್ಲಿ ಅದೆಲ್ಲವೂ ಮಾಡ್ಲಿಕ್ಕೆ ಯೋಗ್ಯವಾಗಿರೋದು ಇದು ತಿಳ್ಕೊಳ್ಬೇಕು. ನಿಮ್ಗೆ ಇನ್ನೊಂದು ಸಣ್ಣ ಉದಾಹರಣೆ ಜೊತೆ ಇದನ್ನ ಮುಗಿಸ್ಬಿಡ್ತೀನಿ. ಹೇಗೆ ಬೈಲಾ ಅಥವಾ ಕಾನೂನನ್ನು ಬಳಸ್ಕೊಳಕ್ ಬರುತ್ತೆ ಅಂತ ಹೇಳಿ. ಮಸ್ಕಿಯಲ್ಲಿ ಒಂದು ಬ್ಯಾಂಕ್ ಇದೆ, ಮಲ್ಲಿಕಾರ್ಜುನ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಅಂತ. ನಮ್ಮ ಬ್ಯಾಂಕ್ ಆರಂಭ ಆಗಿ 3 ವರ್ಷಕ್ಕೆ ವಿಕಾಸ್ ಬ್ಯಾಂಕ್ ಆಯ್ತು. ವಿಕಾಸ್ ಬ್ಯಾಂಕ್ ಆದ 1 ವರ್ಷಕ್ಕೇನೋ ನಾವು ಮಸ್ಕಿ ಮಲ್ಲಿಕಾರ್ಜುನ ಬ್ಯಾಂಕ್ ಮಾಡಿದ್ವಿ. ಅದು 1 ವರ್ಷ ಆಗಿತ್ತು. 2ನೇ ವರ್ಷದ ಜನರಲ್ ಬಾಡಿ ನಾನು ಕರೆದಿದ್ದು. 1ನೇ ವರ್ಷಕ್ಕೂ ಕರೆದಿದ್ರು, 2ನೇ ವರ್ಷಕ್ಕೂ ಕರೆದಿದ್ದು. ನಾನು ಇನ್ನು ಮೊಬೈಲ್ ಫೋನ್ಗಳು ಇರಲಿಲ್ಲ. ನಾನು ಸಿನ್ನೂರಿಂದ ಮಸ್ಕಿಗೆ ಹೋದೆ. ನಾನು ಹೋಗೋದ್ರೊಳಗಡೆ 2 ಪೊಲೀಸ್ ವ್ಯಾನ್ಗಳು, DYSP ಎಲ್ಲರೂ ಸಭೆ ಎಲ್ಲ ಹೊರಗಡೆ ದೊಡ್ಡ ಜನಜಂಗುಳಿ ನಮ್ಮ ಮಸ್ಕಿ ಮಲ್ಲಿಕಾರ್ಜುನ ಟೆಂಪಲ್ ಎದುರು ಸಭಾಭವನದ ಎದುರು. ಏನಂತ ಕೇಳಿದ್ರೆ ನಾವು ಹೋದ ಕೂಡ ಎಲ್ಲರೂ ಮತ್ತೆ DYSP ಇವ್ರ ಅಧ್ಯಕ್ಷರು ಆ ಕಡೆ ಎದುರುಗಡೆ ಗುಂಪಿನವ್ರು ಬಂದು ಸರ್ ಅಂತ ಎಲ್ಲರೂ ತಮ್ಮ ಹೇಳಕ್ ಬಂದ್ರು. ಅಷ್ಟೊತ್ತಿಗೆ DYSP ಹೇಳಿದ, ಸರ್ ಇವರು 50 ಜನ ಮೆಂಬರ್ಶಿಪ್ ಕೊಡ್ಬೇಕು ಅಂತ ಹೇಳಿ ಅರ್ಜಿ ಹಾಕಿದ್ರು. ಇವ್ರು ಏನೋ ಉತ್ತರ ಕೊಟ್ಟಿರ್ಲಿಲ್ಲ. ಅವರು ರಿಜಿಸ್ಟ್ರಾರ್ಗೆ ಅಪೀಲ್ ಹೋಗಿದ್ದಾರೆ. ರಿಜಿಸ್ಟ್ರಾರ್ಗೆ 50 ಜನ ಹೆಸರು ಹಾಕಿ ಇವ್ರನ್ನ ಮೆಂಬರ್ಶಿಪ್ ತಗೊಂಡು ಕೊಟ್ಟಿದ್ದಾರೆ. ಅವ್ರ ಆದೇಶ ತಗೊಂಡು ಬಂದು ಇಲ್ಲಿ ನಮ್ಮ ಪೊಲೀಸ್ ಸ್ಟೇಷನ್ ಕೊಟ್ಟು ನಮ್ಗೆ ಅವರು ಆದೇಶ ಕೊಟ್ಟಾರ, ನಾವು ಸಭೆಗೆ ಪಾಲ್ಗೊಳ್ತೀವಿ ಅಂತ ಹೇಳ್ತಿದ್ದಾರೆ. ಇವ್ರು ಬಿಡ್ತಾ ಇಲ್ಲ ಸರ್ ಸಭೆಗೆ ಹೋಗ್ಲಿಕ್ಕೆ. ನಾನು ನಿಲ್ಸ್ಕೊಂಡು ಹೋಗಿ ಅವ್ರಿಗೆ ಹೇಳಿದೆ, ಸರ್ ಇದ್ರಿಗೆ ಏನ್ ಹೇಳಿದೆ, ಈ 50 ಜನರನ್ನ ಸದಸ್ಯರ ಮಾಡಿಕೊಳ್ಬೇಕು ಅಂತ ರಿಜಿಸ್ಟ್ರಾರ್ ಹೇಳಿದ್ದಾರೆ. ರಿಜಿಸ್ಟ್ರಾರ್ ಆದೇಶವನ್ನ ಮಾನ್ಯ ನಾವು ಮಾಡ್ಲೇಬೇಕು ಆಗುತ್ತೆ ಅಂತ ಹೇಳಿದ್ರು. ಆ ಕಡೆ ಗುಂಪಿನವ್ರು ಓ ಅಂತ ಜೋರಾಗಿ ಕೂಗಿದ್ರು ಅವ್ರು. ಯಾಕಂದ್ರೆ ಅವ್ರಿಗೆ ಗೆಲುವು ಸಿಗ್ತಲ್ಲ, ಈ 50 ಮಂದಿ ಪರವಾಗಿ ಬಂದಿರೋರು. ಅಷ್ಟೊತ್ತಿಗೆ ಯಾರು ಅಧ್ಯಕ್ಷ ಅಪ್ಪಾಜಿ ನೋಡಿದ್ದು, ಸರ್ 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 ನನಗೆ ಅಡ್ಡ ಅದ್ರ ಏನ್ ಸರ್ ನೀವು ಆ ಕಡೆಗೆ ಅಂದ್ರೆ ಅತ್ತ ಏನೋ ನಾನು ಆ ಕಡೆ ಗುಂಪಿಗೆ ಹೋಗ್ಬಿಟ್ಟಿನಿ, ನಮ್ಮ ವಿರುದ್ಧ ಏನೋ ಮಾಡಕತ್ತಾರೆ ಮಸ್ಕಿಯವರು ಅಂತ ಹೇಳಿದೆ. ಸರ್ ಈ ಸಭೆ ನಡೀತಿರೋದು ಈಗಾಗಲೇ ಸದಸ್ಯರಾಗಿ ಈಗಾಗಲೇ ಅವರಿಗೆ 21 ದಿವಸನೋ 15 ದಿವಸ ಏನ್ ನೋಟಿಸ್ ಕೊಟ್ಟಿವಲ್ಲ ಅವ್ರಿಗೆ ಮಾತ್ರ. ಇವರು ಸದಸ್ಯರಾಗೋದು ಮುಂದಿನ ಆಡಳಿತ ಮಂಡಳಿ ಸಭೆಯಲ್ಲಿ ಆಗ್ತದೆ, ಮುಂದಿನ ಜನರಲ್ ಬಾಡಿಯಲ್ಲಿ ಅವ್ರು ಪಾಲ್ಗೊಳ್ಬಹುದು. ಬಟ್ ಈಗ ಮಾಡಕ್ ಬರಲ್ಲ ಸರ್, ಯಾಕಂದ್ರೆ ಅವ್ರಿಗೆ ನೋಟಿಸೇ ಹೋಗಿಲ್ಲ, ಅವ್ರು ಪಾಲ್ಗೊಳಕ್ ಬರಲ್ಲ. ನನ್ ಈಗ ಕನ್ವಿನ್ಸ್ DYSP ಅವ್ರನ್ನೂ ಕರೆದ, ಅವ್ರಿಗೂ ಹೇಳಿದ್ರು. ಪೊಲೀಸರ ಕನ್ವಿನ್ಸ್ ಆಗಿದ್ರಿಂದ ಅವ್ರು ಏನ್ ಮಾಡಕ್ ಆಗ್ಲಿಲ್ಲ. ಅವ್ರು ಹೇಳಿದ್ರು ಹಂಗಾರಿನ ಸೈನ್ ಮಾಡಿ ತಗೊಳ್ಳಿ ಆರ್ಡರ್ನ ಅಂತ. ಇದು ಅಧ್ಯಕ್ಷ ತಗೊಳಕ್ ಇರಲಿಲ್ಲ. ನಾನು ತಗೋ ಸೈನ್ ಮಾಡಿ ಸರ್ ಬೇಡ ಸರ್ ಅಂದ್ರೆ ಅದಕ್ಕೆ ಬೈಂಡಿಂಗ್ ಆಗ್ಬಿಡುತ್ತೆ, ಇದು ತಗೋ ಅಂತ ಹೇಳಿದ್ರು. ನೀವು ಯಾರೇ ಮಧ್ಯೆ ಅದಕ್ಕೆ ಸಮಸ್ಯೆ ಆಗುತ್ತೆ ಅಂತ ಹೇಳಿ ತಗೊಂಡ. ಸೊ ಅವರೆಲ್ಲ ಹೋದ್ರು, ಪೊಲೀಸರು ಕಳಿಸಿದ್ರು, ನಮ್ಮ ಸಭೆ ಕಡೆ ಚಾಲುವಾಯ್ತು. ಇತ್ತ ಬಿಡೋಲ್ಲ ಸರ್ ಅದು ಕೊಡಿಸ್ಬಿಟ್ರಿ ಸರ್, ಪ್ರಾಬ್ಲಮ್ ಆಗುತ್ತೆ ಸರ್, ಅವ್ರು ನಾಳೆ ನಮಗೆ ಬಹಳ ಪ್ರಾಬ್ಲಮ್ ಮಾಡ್ತಾರೆ ಸರ್, ಪೊಲಿಟಿಕಲಿ ನಮ್ಗೆ ವಿರೋಧಿ ಸರ್ ಎಲ್ಲ ಹಂಗೆ ಮಾತಾಡ್ತಿದ್ದೆ. ನಾನು ಸುಮ್ಮನಿರಪ್ಪ ಅಂತ ಹೇಳಿ ಕೊನೆಗೆ ಇದಾಯ್ತು, ಏನದು ಸ್ವಾಗತ ಗೀತೆ ಆಯ್ತು, ಪ್ರಾರ್ಥನೆ, ಆಮೇಲೆ ಸ್ವಾಗತ ಭಾಷಣ ಆದ್ಮೇಲೆ ಇವ್ರು ನೋಟಿಸ್ ಓದೋ ಹೊರಟು. ನಾ ಹೇಳಿದ್ರೆ ಇಲ್ಲಿ ನೋಟಿಸ್ ಓದೋದಕ್ಕಿಂತ ಮುಂಚೆ ಒಂದು ತೀರ್ಮಾನ ಮಾಡಿ, ಇವತ್ತು ತಾನೇ ಮಾನ್ಯ ಸಹಕಾರಿಗಳ ನಿಬಂಧಕರು ರಿಜಿಸ್ಟ್ರಾರ್ ಇವರಿಂದ ನಿಮ್ಗೆ ಒಂದು ನಿರ್ದೇಶನ ಬಂದಿದೆ, ಈ 50 ಮಂದಿಯನ್ನ ಮೆಂಬರ್ಶಿಪ್ ಮಾಡ್ಕೋಬೇಕು ಅಂತ ಬಂದಿದೆ. ಏನ್ ಮಾಡ್ಬೇಕು ಇವ್ರು ಮಾಡ್ಕೋಬೇಕಾ? ಇವರೆಲ್ಲ ಈ ಕಡೆ ರೇ ಮಾಡಬಾರ್ದು ಅಂತ. ಅವಾಗ ಸ್ವಲ್ಪ ಅರ್ಥ ಆಯ್ತು ನಮ್ಮ ಅಧ್ಯಕ್ಷಗ, ಯಾರು ಮಲ್ಲಿಕಾರ್ಜುನ ಬ್ಯಾಂಕ್ ಅಧ್ಯಕ್ಷ. ಓ ಏನಾಗ್ತದೆ, ಹೌದು ಸರ್ ಅಂತ ಮಾಡ್ಬೇಡಿ, ಒಬ್ಬೊಬ್ಬ ನಿರ್ದೇಶಕರಿದ್ದು ಇದನ್ನ ಮಾಡ್ಕೋಬೇಕು, ನಿರ್ದೇಶಕರು ಇದು ರಿಜಿಸ್ಟ್ರಾರ್ದ ಸೂಚನೆ ಇದೆ ಮಾಡ್ಕೋಬೇಕಾಗತ್ತೆ ಅಂತ ಹೇಳಿ ಕೂತ್ಕೊಂಡ್ರೆ ಮತ್ತೆ ಗಾಬರಿ ಆಯ್ತಲ್ಲ, ಎದೋಷ್ ಮಾಡಂತ. ಸೊ ಅವಾಗ ಎಲ್ಲಾ ನಿರ್ದೇಶಕರಿಂದ ಕೂತು, ಇಲ್ಲ ಇದು ನಿರ್ದೇಶಕರ ಇದು ನಿಬಂಧಕರ ಆದೇಶ, ಇದನ್ನ ಮಾಡ್ಬೇಕಾಗತ್ತೆ, ನಾವು ಅವ್ರ ಮೆಂಬರ್ಶಿಪ್ ಮಾಡ್ಕೋಬೇಕು ಅಂತ ಹೇಳಿದ್ರು ಎಲ್ಲಾ ನಿರ್ದೇಶಕರು. ಆದ್ರೆ ಅವ್ರ ನಿರ್ದೇಶಕರ ಹೊರತುಪಡಿಸಿ ಉಳಿದೆಲ್ಲ ಸದಸ್ಯರು ಅವ್ರು ಮಾಡ್ಕೊಳ್ಬಾರ್ದು ಅಂತ ತೀರ್ಮಾನ ಮಾಡಿದ್ರು. ಜನರಲ್ ಬಾಡಿ ರೆಸಲ್ಯೂಷನ್ ಮಾಡಿತ್ತು, ಬಹುಮತದಿಂದ ಅವ್ರನ್ನ ಮಾಡ್ಕೊಳ್ಬಾರ್ದು. ನಾನು ಇದನ್ನ ರಿಜಿಸ್ಟ್ರಾರಿಗೆ ಕಳಿಸ್ಬಿಡಿ ಈ ನಿರ್ಣಯವನ್ನ. ಕಳಿಸ್ಬೇಕಾದಾಗ ಇಂತಿಂತವ್ರು ಎಂದಿಂತ ಒಬ್ಬೊಬ್ಬ ನಿರ್ದೇಶಕರಾದ ಇಂಥವರು ಇದನ್ನ ಪಾಲಿಸಬೇಕಾಗುತ್ತೆ, ಕಾನೂನಿನಲ್ಲಿ ಅವ್ರು ಕೊಟ್ಟ ನಿರ್ದೇಶನ ಪಾಲಿಸೋದು ನಮ್ಮ ಧರ್ಮ ಕರ್ತವ್ಯ ಅಂತ ಹೇಳಿದ್ರು ಅಂತೆಲ್ಲ ಒಬ್ಬೊಬ್ರು ಹೆಸರು ಮಾಡಿ ಬಾರ್ಬಿಡಿ, ಆಮೇಲೆ ಬಹುಮತದ ಮೇಲೆ ಕಳಿಸ್ಬಿಡಿ. ಅದಾಗಿ 1 ವಾರಕ್ಕೆ ನನಗೆ ಫೋನ್ ಬಂತು. ಅವತ್ತಿನ ಜಾಯಿಂಟ್ ರಿಜಿಸ್ಟ್ರಾರ್ ಅರ್ಬನ್ ಬ್ಯಾಂಕ್ ಸೆಲ್ ಹುಚ್ಚಾಚಾರ ಅಂತಿದ್ರು. ಫೋನ್ ಮಾಡಿ ಲ್ಯಾಂಡ್ಲೈನು, ಇದು ಮಸ್ಕಿಯರಿ ಈ ನಿರ್ಣಯ ಬಂತು ನನಗೆ, ಇದು ಬಂದಿದ್ದು ಮಲ್ಲಿಕಾರ್ಜುನ ಬ್ಯಾಂಕ್ನಿಂದ, ನಿಮ್ಗೆ ಯಾಕೆ ಫೋನ್ ಮಾಡಿದ್ರೆ ಗೊತ್ತಿದೆ ನಿಮ್ದೇ, ಇದು ಬೇರೆದಲ್ಲ. ಐ ಹ್ಯಾವ್ ಸೀನ್ ಎ ವಂಡರ್ಫುಲ್ ಜನರಲ್ ಬಾಡಿ ರೆಸೊಲ್ಯೂಷನ್ ಇನ್ ಮೈ ಸರ್ವಿಸ್ ಅಂತ. ಯಾಕೆ ಕಾನೂನು ಏನ್ ಹೇಳುತ್ತಂದ್ರೆ, ರಿಜಿಸ್ಟ್ರಾರ್ ನಿಮ್ಗೆ ಆದೇಶ ಕೊಟ್ಟ ಮೇಲೆ ಅದನ್ನ ಉಲ್ಲಂಘನೆ ಮಾಡಿದ್ರೆ ಆಡಳಿತ ಮಂಡಳಿಯವರು ನಿಮ್ಮನ್ನ ಸೂಪರ್ಸೀಡ್ ಮಾಡೋ ಅಧಿಕಾರ ರಿಜಿಸ್ಟ್ರಾರ್ಗಿದೆ ಆಡಳಿತ ಮಂಡಳಿಯನ್ನು. ಬಿಕಾಸ್ ಹಿ ಹ್ಯಾಸ್ ಗಿವನ್ ಡೈರೆಕ್ಷನ್ and direction violated by the board can supersede. But ಇಲ್ಲಿ ಬೋರ್ಡಿನ ಅಂದ್ರೆ ಆಡಳಿತ ಮಂಡಳಿಯ ಸದಸ್ಯರು ಆ ನಿರ್ದೇಶನವನ್ನು ಪಾಲಿಸಬಾರದು ಅಂತ ಹೇಳುವ ತೀರ್ಮಾನಕ್ಕೆ ಭಾಗಿದಾರರಾಗಿಲ್ಲ. ದೇ ಆರ್ ನಾಟ್ ಪಾರ್ಟಿ ಆಫ್ ದ ಡಿಸಿಷನ್. ಆದ್ರೆ ಜನರಲ್ ಬಾಡಿ ಬಹುಮತದಿಂದ ಮಾಡಬಾರ್ದು ಅಂತ ಹೇಳಿದೆ. ಕಾನೂನಲ್ಲಿ ಒಂದ್ ಕಡೆ ಹೇಳುತ್ತೆ ಏನು, ಮತ್ತು ಉಪವಿಧಿಯಲ್ಲಿ ಹೇಳ್ತದೆ, ಎಲ್ಲ ವಿಷಯಗಳಿಗೂ ಕೊನೆಗೆ ಸರ್ವಸಮ್ಮತ ಯಾವುದು ಅಂತಿಮವಾದ ಆದೇಶ ಯಾವುದು ಅಂದ್ರೆ ನಮ್ಮ ಜನರಲ್ ಬಾಡಿ. ಈಗ ನಾನೇನ್ ಮಾಡ್ಲಿ, ನಾನು ಜನರಲ್ ಬಾಡಿಯ ತೀರ್ಮಾನವನ್ನ ಉಲ್ಲಂಘನೆ ಮಾಡಿ ಅವರಿಗೆ ಮೆಂಬರ್ಶಿಪ್ ಕೊಟ್ಟರು ಆಕ್ಟ್ ವೈಲೇಷನ್ ಆಗುತ್ತೆ. ರಿಜಿಸ್ಟ್ರಾರ್ ಆದೇಶವನ್ನ ನಾನು
ಉಲ್ಲಂಘನೆ ಮಾಡಿದ್ರು ಕೂಡ ಇದು ವೈಲೇಷನ್. ವೈಲೇಷನ್ ನಾವು ಮಾಡಿಲ್ಲ, ನಾವು ಅಬ್ಜೆಕ್ಷನ್ ಹಾಕಿ. ರಿಜಿಸ್ಟ್ರಾರ್ಗೆ ಪವರ್ ಏನೀಗ? ಡೈರೆಕ್ಟರ್ನ ಸೂಪರ್ಸೀಡ್ ಮಾಡ್ಬೇಕಂದ್ರೆ ಅವರೆಲ್ಲರೂ ತಗೋಬೇಕಂತ ಹೇಳಾರೆ. ಸೂಪರ್ಸೀಡ್ ಮಾಡಕ್ ಬರಲ್ಲ. ಜನರಲ್ ಮಾಡಿ ಸೂಪರ್ಸೀಡ್ ಮಾಡಕ್ ಬರಲ್ಲ. ದೇರ್ ಇಸ್ ನೋ ಪ್ರಾವಿಷನ್ ಟು ಸೂಪರ್ಸೀಡ್ ದ ಜನರಲ್ ಬಾಡಿ. ಆದ್ದರಿಂದ ಅನ್ಯಾಯವಾದ ಕಾನೂನುಗಳಿಗೆ ಕಾನೂನಿನಲ್ಲೇ ಉತ್ತರಗಳಿರ್ತಾವೆ, ಹುಡುಕ್ಬೇಕಾಗುತ್ತೆ. ಇಂಥ ಅನೇಕ ಕೆಲಸಗಳನ್ನ ಮಾಡಕ್ ಬರುತ್ತೆ. ದಯವಿಟ್ಟು ತಾವು ತಮ್ಮ ಉಪವಿಧಿಗಳನ್ನ ಗಂಭೀರವಾಗಿ ಓದ್ರಿ. ನಿಮ್ಗೆ ಯಾವ್ದು ಸೂಕ್ತ ಇದೆ ಅದನ್ನ ಮಾಡ್ಕೊಳ್ಳಿ. ತಮ್ಗೆ ಇದ್ರೆ ಇದ್ದಾಗ ನಾ 3-4 ಜನ ಜೊತೆ ಚರ್ಚೆ ಮಾಡ್ರಿ. ಚರ್ಚೆ ಮಾಡಿದಾಗ ನಿಮ್ಗೆ ಬೆಳಕು ಬರ್ತದೆ. ಒಬ್ಬೊಬ್ರು ಒಂದೊಂದು ರೀತಿಯ ಥಾಟ್ ಪ್ರೊಸೆಸ್ ಆಗ್ತಾರೆ. ನಾನು ಈಗಲೂ ನನಗೆ ಖುಷಿ ಆಗುತ್ತೆ. ಯಾರು ಮಾನ್ಯ ಬಸವರಾಜ ಸುಲ್ತಾನ್ಪುರಿ ಅವರು ಅತ್ಯಂತ ಹಿರಿಯ ವಕೀಲರು, ಅತ್ಯಂತ ಹಿರಿಯ ಸಹಕಾರಿಗಳು. ಆದ್ರೆ ಯಾವ್ದೇ ಒಂದು ಅಕಾಡೆಮಿಕ್ ವಿಷಯ ಬಂದಾಗ ಚರ್ಚೆ ಮಾಡ್ತಾರ ಅವರು. ನಿಮ್ಗೆ ಏನ್ ಅನ್ಸುತ್ತೆ? ನಾವ್ ಹೇಳ್ತೀವಿ, ಅವ್ರು ತಮ್ಮದೊಂದು ವಾದ ಹೇಳ್ತಾರೆ. ಅಂದ್ರೆ ಈ ವಯಸ್ಸಿನಲ್ಲೂ ಆ ಚರ್ಚೆ ಮಾಡುವ ಅಕಾಡೆಮಿಕ್ ಥಾಟ್ ಇದೆಯಲ್ಲ, ಅದರಿಂದಾಗಿನೇ ನಾವು ಪ್ರಸ್ತುತ ಆಗಿರ್ತೀವಿ. ಆದ್ರಿಂದ ಅಂತ ಒಂದು ನಮ್ಮ ಬಯಲ ಬಗ್ಗೆ ಒಂದಿಷ್ಟು ತಾರ್ಕಿಕ ಮನೋಭಾವನೆಯನ್ನ ಸಹಕಾರಿಗಳು ಬೆಳೆಸ್ಕೊಳ್ಬೇಕಂತ ಹೇಳ್ತಾ ಪ್ರಶ್ನೋತ್ತರಕ್ಕೆ ನಾನು ಓಪನ್ ಮಾಡಿಕೊಡ್ತೇನೆ. ಅವರು ಮಾಡಿಕೊಡ್ತೇನೆ. ನಮಸ್ಕಾರ.